ಬಂತು. ಅಂದರೆ ನಾವು ಚಿಕ್ಕವರಿದ್ದಾಗ ನೋಡಿದಂತಹ ಮಹಾಭಾರತ, ಈಗ ಬಂದಂತಹ ಮಹಾಭಾರತ, ಈ ಕತೆ ಸಂಗ್ರಾಮವು ವಿಶ್ವದ ಕಲ್ಯಾಣವು ಎಲ್ಲ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಆಯ್ತು, ಸಿಕ್ಕಾಪಟ್ಟೆ ಸೂಪರ್ ಹಿಟ್ ಆಯ್ತು. ಅದರ ನಿರ್ದೇಶಕರೇ ನಮ್ಮ ಸಿನಿಮಾದ ನಿರ್ದೇಶಕರು. ವಿತ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಐ ಪ್ರೌಡ್ಲಿ ವೆಲ್ಕಮ್ ಮುಕೇಶ್ ಕುಮಾರ್ ಸಿಂಗ್, our director, to the stage please. ನಲ್ಲಿ ಒಂದು ಸೂಪರ್ಬ್ ರೋಲ್ ನಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ನೀವಾಗಲೇ ನೋಡಿದೀರ ಪಾತ್ರ ಪರಿಚಯ ಎಲ್ಲ ಪೋಸ್ಟರ್ಸ್ ನಲ್ಲಿ, ಸ್ಟ್ಯಾಂಡೀಸ್ ನಲ್ಲಿ. ನಲ್ವಿಯ ಸ್ವಾಗತ ಶರಜಿತ್ ತಮ್ಗೆ. ಇನ್ನೊಬ್ರು ಪ್ರಭುಜಿನ ವೇದಿಕೆಗೆ ಬರಮಾಡ್ಕೊಳ್ಳೋಣ. ನಮ್ಮ ನಾಡಿನ ಮತ್ತೊಂದು ಹೆಮ್ಮೆಯ ಪ್ರತಿಭೆ, ರಾಷ್ಟ್ರ ಅಲ್ಲ ವಿಶ್ವ ಮಟ್ಟದಲ್ಲಿ ರಾರಾಜಿಸ್ತಿರುವಂತ ಪ್ರಭುದೇವ ಅವರನ್ನ ಕೂಡ ಪ್ರೀತಿ ಪೂರ್ವಕವಾಗಿ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಅವ್ರ ಬಾಯಲ್ಲಿ ಚಾಮರಾಜನಗರದ ಸ್ಲ್ಯಾಂಗಿನ ಕನ್ನಡ ಕೇಳೋದೇ ಚಂದ. ಸೊ ಇವತ್ತು ಪಕ್ಕ ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ ಅಂತ ಹೇಳಿದ್ದಾರೆ. ತಮ್ಮ ನಟನೆಯ ಮುಖೇನ, ಆಕ್ಷನ್ಸ್ ಮುಖೇನ ಈ ಸಿನಿಮಾದಲ್ಲಿ ಮಿಂಚ್ತಾ ಇರುವಂತಹ ಪ್ರೀತಿಯ ವಿಷ್ಣು ಮಂಚು ಅವರನ್ನ ಒಂದು ಪ್ರೀತಿಯ ಚಪ್ಪಾಳಿಯೊಂದಿಗೆ ಬರಮಾಡ್ಕೊಳ್ತಾ ಇದ್ದೇನೆ. ಸಿನಿಮಾದ ಮೇನ್ ಪಿಲ್ಲರ್, ಕಾರಣಾಂತರಗಳಿಂದ ಅವರ ತಂದೆ ಜಾಯಿನ್ ಆಗ್ಲಿಕ್ಕೆ ಸಾಧ್ಯವಾಗಿಲ್ಲ. ನಲ್ಮೆಯ ಸ್ವಾಗತ ನಮ್ಮ ನಾಯಕ ನಟ ಹೀರೋ ವಿಷ್ಣು ಮಂಚು ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ ಅಂತ ಹೇಳ್ತಾ ಐ ಕೈಂಡ್ಲಿ ರಿಕ್ವೆಸ್ಟ್ ಎವ್ರಿವನ್ ಟು ಪ್ಲೀಸ್ ಟೇಕ್ ಯುವರ್ ಸೀಟ್ಸ್. ಅಂತಹ ಸಂದರ್ಭದಲ್ಲಿ ತೆಲುಗು ಭಾಷೆ ಒಂದು ಸಿನಿಮಾದ ಪ್ರಮೋಷನ್ ನಮ್ಮ ಸ್ಯಾಂಡಲ್ವುಡ್ ನಿಂದ ಪ್ರಾರಂಭ ಆಗ್ತಾ ಇರೋದು ತುಂಬಾ ಖುಷಿಯ ಸಂಗತಿ. ಸೊ ವೆಲ್ಕಮ್ ಆಲ್ ಆಫ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಖಂಡಿತ ಟೀಸರ್ ಹೇಳ್ತಾ ಇದೆ, ಪಕ್ಕ ಪೈಸಾ ವಸೂಲ್ ಸಿನಿಮಾ, ಎಲ್ರಿಗೂ ಇಷ್ಟ ಆಗೋ ಸಿನಿಮಾ. ಇಫ್ ಯು ಫರ್ಗೆಟ್ ದ ರೂಟ್ಸ್ you will never get the fruit ಅಂತ ಹೇಳಲಾಗುತ್ತೆ. ಸೊ we should never forget our roots. ಸೊ ನಮ್ಮ ರೂಟ್ಸ್ ನ ಒಂದು ಕಥೆಯನ್ನ ಹೊತ್ತು ಬಂದಿದೆ ಸಿನಿಮಾಗೆ, ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇಲ್ಲಿನ ಡಿಸ್ಟ್ರಿಬ್ಯೂಷನ್ ಹೊಣೆಯನ್ನ ಹೊತ್ತಿರುವಂತಹ ರಾಕ್ಲೈನ್ ಸರ್ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಾನೇನು ಹೊಸದಾಗಿ ಹೇಳೋದು ಬೇಡ, ಆದ್ರೂ ಈ ಚಿತ್ರದ ಒಂದು ಮೊದಲನೆಯ ಒಂದು ಪತ್ರಿಕಾಗೋಷ್ಠಿನ ಇಲ್ಲಿ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು ನನಗೂ. ವಿಷ್ಣು ಅವರಾಗ್ಬೋದು, ಶರತ್ ಸರ್ ಆಗ್ಬೋದು, ಪ್ರಭುದೇವ ಅವರಾಗ್ಬೋದು, ಡೈರೆಕ್ಟರ್. ನಾನು ಈ ಒಂದು ನಾನು ಫಸ್ಟ್ ಎಲ್ರಿಗೂ ಒಳ್ಳೆ ಒಂದು ಡೌಟ್ ಇರುತ್ತೆ, ಏನಕ್ಕೆ ಫಸ್ಟ್ ಇಲ್ಲಿ ಮಾಡ್ತಾ ಇರ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಮೆಲ್ಲ ಇರ್ಬೋದೇನೋ. ನಾನು ಇದೇ ಪ್ರಶ್ನೆನ ಕೇಳಿದೆ ನಾನು ಮೋಹನ್ ಬಾಬು ಅವ್ರನ್ನ. ಅವ್ರು ಒಂದೇ ಮಾತು ಹೇಳಿದ್ದು, ಚಿತ್ರಣಕ್ಕೆ ಭಾಷೆ ಅನ್ನೋದಿಲ್ಲ, ಆದರೆ ಎಲ್ಲೋ ಒಂದು ಕಡೆ ಮನಸ್ಸು ನನಗೆ ತುಂಬ ಇಷ್ಟ ಪಡುವಂಥ ಒಬ್ಬ ವ್ಯಕ್ತಿ ಕರ್ನಾಟಕದಲ್ಲಿ ಅಂಬರೀಷ್ ಅವರಿದ್ದರು. ಅವರು ಇವತ್ತಿಲ್ಲ. ಆ ನೆನಪಿಗೋಸ್ಕರ ನಾನು ಖಂಡಿತವಾದ ಅಲ್ಲಿ ಮಾಡಬೇಕು ಅನ್ನಿಸ್ತು. ಅದಕ್ಕೋಸ್ಕರ ನಾನು ಪತ್ರಿಕಾಗೋಷ್ಠಿ ಅಲ್ಲಿಂದ ಶುರು ಮಾಡ್ತೀನಿ. ನಾನು ಅಂತೆಲ್ಲ ಮೋಹನ್ ಬಾಬು ಅವರು ಹೇಳಿದ್ರು ಈ ಮಾತನ್ನ. ತುಂಬ ಖುಷಿ ಆಯಿತು. ಯಾಕೆಂದರೆ ನಾನು ಕಣ್ಣಾರೆ ನೋಡಿದ್ದೀನಿ ಅಂಬರೀಷ್ ಅವರ ಮತ್ತು ಮೋಹನ್ ಬಾಬು ಅವರು. ಆ ಒಂದು ಸ್ನೇಹನ ನಾವು ಎಷ್ಟೋ ಕಡೆ ಚಿತ್ರದಲ್ಲಿ ನೋಡಿರ್ಬೋದು, ಇಲ್ಲಾಂದರೆ ಪುಸ್ತಕದಲ್ಲಿ ಓದಿರ್ಬೋದು, ಆದರೆ ಎದುರಿಗೆ ಕಣ್ಣಾರೆ ನೋಡಿದ್ರೆ ನಾನು ನಿಜವಾದ ಪುಣ್ಯವಂತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಒಂದು ಸ್ನೇಹ ಖಂಡಿತವಾದ ಎಲ್ಲೂ ನೋಡಿಲ್ಲ ನಾನು ಆ ಥರ. ಸೊ ಅಷ್ಟು ಆ ಒಂದು ಸ್ನೇಹ ಅನ್ನೋದ, ಇಲ್ಲ ಅಣ್ಣ ತಮ್ಮ ಅಂತಾರೋ ಅದಕ್ಕೇನು ಅಂತಾರೆ ಗೊತ್ತಿಲ್ಲ ನನಗೆ. ಅಷ್ಟು ಖುಷಿ ಆಗೋದು. ನಿಮ್ಗೆಲ್ರಿಗೂ ಗೊತ್ತು, ಅಂಬರೀಷ್ ಅವ್ರ ಸ್ವಭಾವ ನಗಿಸ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಸೇಮ್ ಅದೇ ಥರನೇ ಮೋಹನ್ ಬಾಬು ಅವರು. ಸೊ ಇಂಥ ಒಂದು ಸಂದರ್ಭದಲ್ಲಿ ಕಣ್ಣಪ್ಪ ನನಗೆ ಒಂದಿನ ಫೋನ್ ಮಾಡಿ, ಮೋಹನ್ ಬಾಬು ಅವರು ಈ ಚಿತ್ರದ ಬಗ್ಗೆ ನಾನು ಮಾತಾಡಬೇಕು ಅಂತ ಕರೆದು, ಸರಿ ಮಾತಾಡ್ತಾ ನನಗೆ ಒಂದಷ್ಟು ಟೀಸರು ಟ್ರೈಲರ್ ಎಲ್ಲ ತೋರಿಸಿ ಪಿಕ್ಚರ್ ನೋಡೋದು. ನಾನು ಐ ಡಿಂಟ್ ಎಕ್ಸ್ಪೆಕ್ಟ್ ಪಿಕ್ಚರ್ ನೋಡೋದು ಹೇಳ್ತಾರೆ ಅಂತ ಪಿಕ್ಚರ್ ನೋಡಿದೆ. ನಾನು ನಿಜವಾಗ್ಲೂ ತುಂಬ ಖುಷಿ ಆಯಿತು ನನಗೆ. ಎಷ್ಟು ಅದ್ಭುತವಾಗಿ ಮೂಡಿ ಬಂದಿದೆ ಅಂದರೆ, ಅದರಲ್ಲೂ ಈ ಸಂದರ್ಭದಲ್ಲಿ
ಈ ಸಂದರ್ಭದಲ್ಲಿ ಇಂಥ ಚಿತ್ರಗಳು ಬೇಕು ಅಂತ ಅನ್ನಿಸ್ತು ನಮಗೆ. ಕಣ್ಣಪ್ಪ ಅಂದರೆ ನಮಗೆ ಅಣ್ಣವರು ಜ್ಞಾಪಕ ಬರ್ತಾರೆ. ಫಸ್ಟು ಕಣ್ಣಪ್ಪ ಅನ್ನೋದು ಇಲ್ಲಿ ಕನ್ನಡ ಚಿತ್ರದಲ್ಲಿ ತಯಾರಾಗಿದ್ದು. ಅದು ಒಂದು ರೀಸನ್ ಹೇಳಿದ್ರು ಮೋಹನ್ ಬಾಬು ಅವರು. ಕಣ್ಣಪ್ಪ ಅನ್ನೋದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿದ್ದಾರೆ. ಸೊ ಈಗ ವಿಷ್ಣುವರ್ಧನ್ ನನ್ನ ಮಗ ಇಲ್ಲಿ ಮಾಡುವಂಥ ಚಿತ್ರ. ಸೊ ಅದು ಒಂದು ಖುಷಿ ನನಗೆ. ಎಲ್ಲದು ಒಂದು ಅವರ ಸೆಂಟಿಮೆಂಟ್ ಅದನ್ನೆಲ್ಲ ಅವ್ರನ್ನ ಹೇಳ್ಕೊಂಡು ಬರ್ತಾ ಈ ಚಿತ್ರ ತೋರಿಸಿದಾಗ ನನಗೆ ಅಷ್ಟು ಖುಷಿ ಆಯಿತು. ನನಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನಗೆ ಕ್ಯಾಸ್ಟಿಂಗು ಗೊತ್ತಿರಲಿಲ್ಲ. ನನಗೆ ಯಾರಿಲ್ಲ ಅದರಲ್ಲಿ ಅನ್ನೋ ಪ್ರಶ್ನೆ ಯಾರು ಮಾಡೋಕ್ಕಾಗೋದಿಲ್ಲ. ಎಲ್ಲರೂ ಇದ್ದಾರೆ ಆ ಚಿತ್ರದಲ್ಲಿ. ಸೊ ಒಂದೊಂದು ಆ ಚಿತ್ರದ ಸನ್ನಿವೇಶಗಳು ಎಲ್ಲ ಒಂದು ಹೊಸತನವಾಗಿ. ಕಣ್ಣಪ್ಪ ಅಂದರೆ ನಾವೆಲ್ಲ ಬೇರೆ ಏನೋ ಪ್ರಪಂಚದಲ್ಲಿದ್ದೀವಿ. ಇದು ಕಣ್ಣಪ್ಪ ಚಿತ್ರದಲ್ಲಿ ಇಂಥ ಒಂದು ನೀವು ನೋಡಿದ್ದೀರ, ಟ್ರೈಲರ್ ನೋಡಿದ್ದೀರಾ, ಆ ವಿಷುವಲ್ ಆಗ್ಬೋದು, ಆ ಮೇಕಿಂಗ್ ಆಗ್ಬೋದು. ಐ ಥಿಂಕ್ ಫಸ್ಟ್ ಟೈಮ್ ನಾನು ನೋಡಿದ್ದು ಈ ಥರ ಚಿತ್ರಗಳನ್ನು ಆ ಒಂದು ಅದ್ಭುತವಾಗಿ ಚಿತ್ರೀಕರಣ ಮಾಡಿ ಪ್ರೆಸೆಂಟ್ ಮಾಡ್ತಾರೆ ನೋಡಿದ್ರೆ ತುಂಬ ಖುಷಿ ಆಯಿತು. ಆಮೇಲೆ ನಾನೇ ಪ್ರಶ್ನೆ ಮಾಡ್ತಿದ್ದೆ, ನಿಯರಿಂಗ್ 100 days ನ್ಯೂಜಿಲ್ಯಾಂಡಲ್ಲಿ ಈ ಚಿತ್ರೀಕರಣ ನಡೆದಿದೆ, ಇದು ಯಾರು ಮಾಡೋಕ್ಕಾಗೋದಿಲ್ಲ. ನಾನೇ ಪ್ರಶ್ನೆ ಮಾಡ್ತಿದ್ದೆ ಮೋಹನ್ ಬಾಬು, ಹೆಚ್ಚು ಕಮ್ಮಿ 100 ದಿನಗಳು ನೀವು ಅಲ್ಲಿ ಹೋಗಿ ಶೂಟ್ ಮಾಡಿದ್ದೀರಾ, ಎಷ್ಟು 100-150 ಜನ ಇಲ್ಲಿಂದ ಕರ್ಕೊಂಡೋಗಿ, ಅದು 2 ಶೆಡ್ಯೂಲ್ ಸಿನಿಮಾ ಮಾಡಬೇಕು ಅಂದರೆ ಇವತ್ತು ಈ ಥರ ಸಿನಿಮಾ 2 ಗುಂಡಿಗೆ ಬೇಕು, ನಿಜ ಹೇಳಬೇಕು ಅಂದರೆ ಇವತ್ತು ಇಲ್ಲಿ. ಸೊ ಅಂಥ ಒಂದು ಅದ್ಭುತವಾದಂಥ ಚಿತ್ರನ ಮಾಡಿದ್ದಾರೆ. ಖುಷಿಯಾಯಿತು ನನಗೆ. ಈ ಚಿತ್ರನ ನೀನೇ ಡಿಸ್ಟ್ರಿಬ್ಯೂಷನ್ ಮಾಡುವವರು ಆಯ್ತಣ್ಣ ಅಂತ ಹೇಳಿದೆ ನಾನು. ಸೊ ಅದೊಂದು ಜವಾಬ್ದಾರಿ ನನ್ನಲ್ಲೇ. ಖಂಡಿತವಾಗ್ಲೂ ಇಂಥ ಒಂದು ಚಿತ್ರದಲ್ಲಿ ಕ್ಯಾಸ್ಟಿಂಗು ಅದ್ಭುತ ಬೆಳೆಯೋದು. ನಿಮಗೆ ಅಕ್ಷಯ್ ಕುಮಾರ್ ಇದ್ದಾರೆ, ಶರತ್ ಅವರು ಇದ್ದಾರೆ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಮೋಹನ್ ಲಾಲ್ ಇದ್ದಾರೆ, ಪ್ರಭಾಸ್ ಅವರು ಇದ್ದಾರೆ. ಸೊ ಈ ಥರ ಅಕ್ಷಯ್ ಕುಮಾರ್, ಕಾಜಲ್, ಈ ಥರ ಸುಮಾರು ನೀವು ಅದನ್ನ ಚಿತ್ರ ನೋಡ್ತಿದ್ದಾಗ ಅಲ್ಲಲ್ಲ ಬಂದು ಹೋಗೋದು, ಅರೆ ಇವ್ರು ಬಂದ್ರ, ಇವರು ಇದಾರ ಆ ಪಾತ್ರಕ್ಕೆ ಹೊಂದ್ಕೊಳ್ಳೋದು. ಕೆಲಸ ಏನಾಗುತ್ತೆ, ಮಿಸ್ ಮ್ಯಾಚ್ ಆಗುತ್ತೆ ಕ್ಯಾಸ್ಟಿಂಗಲ್ಲಿ. ಕ್ಯಾಸ್ಟಿಂಗ್ ಸೂಟ್ ಆಗೋದಿಲ್ಲ. ಇವ್ರು ಹೆಂಗೆ ಸೂಟ್ ಆಗ್ತಾರೆ, ಅಕ್ಷಯ್ ಕುಮಾರ್ ಹೆಂಗೆ ಸೂಟ್ ಆಗ್ತಾರೆ ಈ ಕ್ಯಾರೆಕ್ಟರ್, ನೀವು ನಂಬಲ್ಲ. ನಾನು ಅದು ನೋಡಿ ಶಾಕ್ ಆಯಿತು. ಸಾರಿ, ಶಿವರಾಜ್ ಕುಮಾರ್ ಅವರಿಲ್ಲ. ಶಿವರಾಜ್ ಕುಮಾರ್ ಅವರು ಪಾತ್ರ ಮಾಡಿಲ್ಲ ಇಲ್ಲ ಮಾಡಿಲ್ಲ. ದೇವರಾಜ್ ಅವರು ಇದ್ದಾರೆ, ನೀವು ತುಂಬ ಜನ ಇದ್ದಾರೆ ಹೇಳ್ತಾ ಹೋದರೆ. ಸೊ ಈ ರೀತಿ ಹಲವಾರು ಲೊಕೇಶನ್ಗಳಾಗ್ಬೋದು, ಕ್ಯಾಸ್ಟಿಂಗಲ್ಲಾಗ್ಬೋದು, ಮೇಜರ್ ಈ ಒಂದು ಚಿತ್ರದಲ್ಲಿ ಟೆಕ್ನಾಲಜಿನ ಬಳಸಿರುವಂಥ ರೀತಿ, ಟೆಕ್ನಾಲಜಿ ಅಂತೂ ಫ್ರೇಮ್ ಟು ಫ್ರೇಮ್ ಇದೆ ಇದರಲ್ಲಿ. ಆ ಥರ ಒಂದು ಚಾಲೆಂಜಿಂಗ್ ಆಗಿ ಮಾಡ್ತಾ ಇದ್ದಾರೆ. ಸೊ ಖುಷಿ ಆಯಿತು. ಇಂಥ ಒಂದು ಚಿತ್ರ ನಾನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ನನ್ನ ಮೋಹನ್ ಬಾಬು ಅವರು ಚೂಸ್ ಮಾಡಿ ನೀವೇ ಮಾಡಿ ಅಂತ ಹೇಳಿದಾಗ ನನಗೆ ಖುಷಿ ಆಯಿತು. ತುಂಬ ಥ್ಯಾಂಕ್ಸ್ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ಹೇಳ್ತಾ, ಹಾಗೆ ನನ್ನ ಒಂದು ಪ್ರಾರ್ಥನೆ ಕನ್ನಡ ಚಿತ್ರ ಪ್ರೇಮಿಗಳಾಗ್ಬೋದು, ಇಡೀ ಕನ್ನಡ ಚಿತ್ರರಂಗ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಮುಖ್ಯವಾಗಿ ಮಾಧ್ಯಮದ ಮಿತ್ರರಲ್ಲಿ ನನ್ನ ಪ್ರಾರ್ಥನೆ ಅಷ್ಟೇ, ನಿಮ್ಮ ಎಲ್ಲರ ಆಶೀರ್ವಾದ ಈ ಚಿತ್ರದ ಮೇಲಿರಲಿ. ಇವತ್ತು ನಿಮಗೆಲ್ಲ ಗೊತ್ತಿದೆ, ಒಂದೊಂದು ಚಿತ್ರಗಳು ಮಾಡೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಮಾಡಿದ ಮೇಲೆ ಅದನ್ನು ಮಾರ್ಕೆಟಿಂಗ್ ಮಾಡೋದು ಎಷ್ಟು ಕಷ್ಟಪಡ್ತೀವಿ, ಮಾರ್ಕೆಟಿಂಗ್ ಆಗುತ್ತೋ ಬಿಡುತ್ತೋ, ಒಬ್ಬ ನಿರ್ಮಾಪಕ ಎಷ್ಟು ರಿಸ್ಕ್ ಮಾಡಿ ಅದನ್ನು ರಿಲೀಸ್ ಮಾಡಿ ಅದನ್ನು ಗೆಲ್ಲಿಸೋದಕ್ಕೆ, ಅದನ್ನು ಚೇತರಿಸ್ಕೊಳ್ಳೋದಕ್ಕೆ ಇವತ್ತು 100 ಕೋಟಿ ಸ್ಟೇಕ್ಸ್ ಇರ್ತದೆ. ಅಂಥ ಒಬ್ಬ ನಿರ್ಮಾಪಕನ ನಾವು ಕಳ್ಕೊಂಡು ಹೋಗಬಾರ್ದು ಅನ್ನೋದೇ ನನ್ನ ಒಂದು ಉದ್ದೇಶ. ಅದಕ್ಕೆ ಬೆನ್ನೆಲುಬಾಗಿ ನಾವೆಲ್ಲರೂ ನಿಂತು ಈ ಚಿತ್ರನ ಗೆಲ್ಲಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. I want to go down to the land of Karnataka, where Lord Hanuman was born, where great King Krishnadev Raya was born, where Karnataki Sally of Indian classical music was born, and I go down to Rajkumar sir, who made first movie based on Kannappa. And
that was the inspiration for us to make this movie also. I have seen that movie, and after seeing that movie and after seeing the performance of Rajkumar sir, it was a challenge for anybody to recreate that again. And with such a great cast and with such a great team, I will say that I am blessed that I have got such a great cast, such a great combination of people to work with, and everybody has contributed so well. And ultimately, it will you will see on the screen that how well we prepared and how much we succeed in creating the same magic again. Movies nowadays we see different kind of movies. So many movies are coming every day and getting hit. But making a movie based on a Shiv Bhakt and a religious subject, that was also a big challenge. And hats off to Vishnu and Mohan Babu sir who took this challenge, and we all did our best. Rest in your hand and the audience's help. We are still trying our best. May God bless us all. Har Har Mahadev. ನಮಸ್ಕಾರ. ಐ ಥಿಂಕ್ ರಾಕ್ಲೈನ್ ವೆಂಕಟೇಶ್ ಎಲ್ಲ ಹೇಳಿದರು, ಕಂಪ್ಲೀಟ್ ಪೂರ್ತಿಯಾಗಿ ಹೇಳ್ಬಿಟ್ರು. ವಾಟ್ ಇಸ್ ದಿಸ್ ಮೂವಿ ಅಬೌಟ್, ಯಾಕೆ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅದೆಲ್ಲ ಹೇಳಿದರು. ದ ಮೇನ್ ಥಿಂಗ್ ಇಸ್ ಲೈಕ್ ಡೈರೆಕ್ಟರ್ ಮುಖೇಶ್ ಕುಮಾರ್ ಸಿಂಗ್ ಅವರು ಹೇಳಿದಾಗ, taking a religious movie and also taking a movie about Kannappa. We can say it like Vishnu always says in most of the meets that we have, that it is just a one-line story. He's the greatest Shiva Bhakt, and that's the only story. But there's a lot of backstory to the entire film making. So that is what is being tried in this film. 100 days, 115 days in New Zealand is no small job. Going in the weather conditions and the chill weather, working there and being on time, even in New Zealand, at 7 o'clock call sheet to 7 o'clock call sheet, not even 7:01. So we have all put so much of effort. So the star cast, the huge star cast, like right from Akshay Kumar, Naranaut, Kajal, Preeti, Mohan Babu sir, Mohan Lal sir, Prabhas, and of course the director Prabhudeva was right behind inside the entire film, and Mohan Babu, and so many other artists, Devaraja, a lot of people have worked in this film. A huge star cast. And the huge star cast has been well represented in the story. And the story about, basically it is about believe in God, a non-believer and believer. So that is the backstory of the entire thing. Who is a believer, who is a non-believer. We have to see it in the film, because I am not here to say the story, how we have shown the whole character. I am really happy to have worked in this film. And Vishnu, as I saw him, is a transformed person when he comes on the set. Behind the scene, you saw the working, how they started working for this movie behind the scene. And Alage, even when it's the set, he's so dedicated a person, and the dedication, hard work of all of us put together, and your blessings. I hope this movie becomes a movie which is being relished and enjoyed by the people pan-India, because all movies today are pan-India. Everybody, north, south, east, west, see movies, and OTT platform ಬಂದಿದೆ, ಅಲ್ಲಿ ನೋಡ್ಬಿಡ್ತಾರೆ. So I went somewhere near Nepal. Suddenly one guy came up and said, "Sir, can I take a picture with you?" So I said, "Have you seen my film?" "Yes sir, I saw. OTT platform and picture ನೋಡಿದ್ದೆ ಸರ್, ಚೆನ್ನಾಗಿತ್ತು, ಪೋರ್ಟಲ್ಲಿ ನೋಡಿದ್ರೆ ಹೇಳ್ದ." So that means we are all reaching. So maybe we will also be in Hollywood. Everybody is watching, throughout the world they are watching, so we also become pan-world stars thanks to the technology. And I hope and wish the entire team and a movie to become a successful movie. First, the content should be good, and then the promotion should be good, and you are the backbone. When such a movie is made, the effort has to be brought out, and when you start writing, I'm not saying write positively straight away, it is for you to judge, and definitely we have done our best in this film, and every character they worked really hard.
definitely you can see it on the film. And I wish the movie and Vishnu, because the Vishnu and Mohan Babu sir have done a huge film, a very huge film. We're not going to numbers. We're not talking about numbers, how we're going to collect. But definitely it will collect the hearts of the people who watch Kannappa. Thank you. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಫಸ್ಟ್ ಏನು ಸ್ಟಾರ್ಟ್ ಮಾಡಬೇಕಾದ್ರೂ ಗಣಪತಿಗೆ ನಮಸ್ಕಾರ ಮಾಡಿ ಸ್ಟಾರ್ಟ್ ಮಾಡ್ತೀವಿ. ಹಾಗೆ ಈ ಪಿಕ್ಚರ್ನ ಕೂಡ ನಿಮ್ಮ ಮುಂದೆ ಬಂದು ಸ್ಟಾರ್ಟ್ ಮಾಡಿದ್ದಾರೆ. ನಿಮ್ಮ ಆಶೀರ್ವಾದ ವಿಷ್ಣುಗ ಇರಬೇಕು ಅಂತ ನೀಡ್ಸ್ ಯುವರ್ ಬ್ಲೆಸ್ಸಿಂಗ್ಸ್. ಆ ಥರ ಅದೇ ಥರ ಇಲ್ಲ ಫಸ್ಟ್ ಟೈಮ್ ಡಿಸ್ಟ್ರಿಬ್ಯೂಷನ್ ರಾಕ್ಲಿಂಗ್ಸ್ ಆಯಿತು. ಏನು ಯಾರು ಇಲ್ಲಿ ಮಾತಾಡ್ತಾರೆ ರಾಕ್ಲಿಂಗ್ಸ್ ಅಂತ ಬೆಸ್ಟ್ ಪರ್ಸನ್, ಪರ್ಫೆಕ್ಟ್ ಪರ್ಸನ್. ಇನ್ನೇನ ಫಸ್ಟ್ ಬಿಗಿನಿಯೇ ಚೆನ್ನಾಗಲ್ಲ ಅಂತ ಹೇಳಿದೆ. ಆಮೇಲೆ ಈ ಪಿಕ್ಚರ್ ಮಾಡುವಾಗ ಡೈರೆಕ್ಟ್ರ್ ಯಾರು ಅಂತ ನಮ್ಗೆ ಗೊತ್ತಿಲ್ಲ. ಮುಖೇಶ್ ಸರ್ ಯಾರು ಡೈರೆಕ್ಟ್ರು? ಹಿಂದಿಯವರ ಕಣ್ಣಪ್ಪ ಮಾಡೋಕ್ಕೆ ಹಿಂದಿಯವರು ಅಂತ ಅವ್ರನ್ನ ಫಸ್ಟ್ ಟೈಮ್ ನೋಡಿದ್ವಿ. ಬಿಫೋರ್ 20 years ಈ ಕಥೆ ಥರ ಈ 20 years ಬ್ಯಾಕು ಈ ಡೈರೆಕ್ಟ್ರಿಗೂ ದೇವ್ರ ಮೇಲೆ ನಂಬಿಕೆನೇ ಇಲ್ಲ ಇವ್ರಿಗೂ. ಆಫ್ಟರ್ ಟೇಕಿಂಗ್ ಮಹಾಭಾರತ ಅಂತ ಈ ಬಿಕೇಮ್ ಎ ಫಾಲೋವರ್ ಆಫ್ ಶಿವ. ನಿಮಗೆ ಏನೇನು ಎಲ್ಲಿ ದೇವರು ಹೇಗೆ ದೇವಸ್ಥಾನ ಎಲ್ಲಿ ಎಲ್ಲ ಹೇಳ್ತಾರೆ. ಈಸ್ ಆಲ್ಸೋ ಬಿಹೈಂಡ್ ದಿಸ್ Kannappa like that. And Mohan Babu sir is like my elder brother. He is like my younger brother. And all the greatest artists, Sharat sir, Mohanlal sir, and Akshay Kumar sir, my friend Prabhas, and beautiful Kajal. The heroine Preeti Mohan also very good looking and very talented. ಆಮೇಲೆ ಈ ಪಿಕ್ಚರ್ಗೆ ಒಂದು ಡೈರೆಕ್ಟರ್ ಕ್ಯಾಮ್ರಾಮ್ಯಾನ್ DOP ಒಂದು ಅಮೇರಿಕನ್ ಕ್ಯಾಮ್ರಾಮ್ಯಾನ್. ನಾನು ಕೇಳಿದೆ ಏನಪ್ಪ ಅಮೇರಿಕನ್ ಕ್ಯಾಮ್ರಾಮ್ಯಾನು ಹಿಂಗೆ ಅವರೆಲ್ಲ ಹೇಳ್ಕೊಂಡೆ ಅಂತ. ಬಟ್ ಈ ಹ್ಯಾಸ್ ಡನ್ ಅ ವಂಡರ್ಫುಲ್ ಜಾಬ್. ನಾನು ಫಸ್ಟ್ ವೆರಿ ಯಂಗ್ ಫೆಲೋ, ಸೂಪರ್ ಕ್ಯಾಮ್ರಾಮ್ಯಾನ್. ಅಂದರೆ ವಿಷುವಲ್ ನೋಡಿದಾಗ ನಿಮ್ಗೆ ಗೊತ್ತಾಯ್ತಾ. ಇನ್ನೂ ನಾನು ಕೊರಿಯೋಗ್ರಾಫ್ ಮಾಡಿದ್ದೀನಿ 3 ಸಾಂಗು. ಬಟ್ ನಾಟ್ ಡ್ಯಾನ್ಸ್ ಇಲ್ಲ. ಕಥೆ ನಾನು ಕೇಳ್ತಾ ಇದ್ದೆ ಏನಪ್ಪ ಈ 3 ಸಾಂಗ್ ಫಸ್ಟ್ 2 ಸಾಂಗೇ ಅಂದರು. ಆಮೇಲೆ ಇನ್ನೊಂದು ಸಲ ಮಾಡ್ಬಿಡೋದು. ಸರಿ ಮಾಡ್ತೀನಿ ಸರ್ ಮಾಡ್ತೀವಿ. ಡ್ಯಾನ್ಸೇ ಇಲ್ಲ. ಬಟ್ ಯಾರಿಗೆ ಡ್ಯಾನ್ಸ್ ಇಲ್ಲದೆ ಏನಿಲ್ಲ ಇಲ್ಲೆಲ್ಲ ವೆರಿ ಇಂಪಾರ್ಟೆಂಟ್ ಕ್ಲೈಮ್ಯಾಕ್ಸ್ ಬರ್ತದೆ, ನೀವು ಇರಬೇಕು. ಅದು ಸರಿ ನಮ್ಗೆ ಅದೇ ಥರ ಮ್ಯೂಸಿಕ್ ಡೈರೆಕ್ಟರ್ ಕೂಡ ನ್ಯೂ ಬಾಯ್ನು ಸ್ಟೀಫನ್. ಸೊ ಅವ್ರನ್ನ ಕೇಳಿದೆ ಯಾರು ಮ್ಯೂಸಿಕ್ ಡೈರೆಕ್ಟ್ರು? ಸ್ಟೀಫನ್ ಹೆಂಗೆ ಮಾಡಿದ್ದಾರೆ ಈ ಕಥೆಗೆ ಹೆಂಗೆ ಅಂತ. ಸೇಮ್ ಅದೇ ಥರ he was also wonderful songs he has given, terrific songs he has given. I was very impressed with him. My best wishes to Stephen also. I ಕೇಳಿದೆ more of montage, emotions, ಆ ಥರ ಸಾಂಗ್ ಇದೆ. ನಾನು ಬೇರೆ ಸಾಂಗ್ ಮಾಡಿದ್ದೀನಿ. ಐ ಥಿಂಕ್ ಐ ಡಿಡ್ ಮೈ ಜಾಬ್ ಲಿಟಲ್ ಬಿಟ್. ನಿಮ್ಮ ಆಶೀರ್ವಾದ ಆಗಬೇಕು. ಥ್ಯಾಂಕ್ ಯು. Producer, he is also a renowned educationalist in Telugu Desham. So over to you. So ಸಿಕ್ಕಾಪಟ್ಟೆ ಶೈಕ್ಷಣಿಕ ಕ್ರಾಂತಿಯನ್ನು ಮೂಡಿಸಿದ್ದಾರೆ ತೆಲುಗು ನಾಡಿನಲ್ಲಿ. ಇವಾಗ ಆಂಧ್ರ ತೆಲಂಗಾಣ ಆಗಿರೋದ್ರಿಂದ ಸೊ ಎರಡೂ ಕಡೆ ಅವ್ರದ್ದು ಬಹಳ ಒಂದು ದೊಡ್ಡ ಯೂನಿವರ್ಸಿಟಿ ಇದೆ. ಅದ್ರ ಜೊತೆಗೆ ನಟನೆಯನ್ನು ಕೂಡ ಅದ್ಭುತವಾಗಿ ನಿಭಾಯಿಸಿದ್ದಾರೆ. ಓವರ್ ಟು ಯು ಬ್ರೋ, ಆಲ್ ದ ವೆರಿ ಬೆಸ್ಟ್. ಸೊ ಅವರ ಕನ್ನಡದ ಪದಗಳು ನಿಮ್ಮ ಮುಂದೆ. ಎಲ್ಲರಿಗೂ ನಮಸ್ಕಾರ. ನನಗೆ ಅಷ್ಟು ಕನ್ನಡ ಬರಲ್ಲ, ದಯವಿಟ್ಟು ಕ್ಷಮಾಪಬೇಕು. ಮುಂದೆ ನಾನು ಕನ್ನಡ ಕಲಿಯುತ್ತೇನೆ. ಅಲ್ಪ ಸ್ವಲ್ಪ ಕನ್ನಡ ಕಲಿಸಿದ್ದು ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅಂಕಲ್. ಅಲ್ಲದೆ ಕನ್ನಡ ಬಾರೆ ಬಾರೆ ಪದಗಳನ್ನು ಹೇಳ್ಗುತ್ತಿದ್ದಾರೆ. ಅದು ಹಿಂಗ ಬೇಡ. ಈ ದಿನ ಕನ್ನಪ್ಪ ಸಿನಿಮಾದ ಪ್ರಚಾರಕ್ಕಾಗಿ ಬೆಂಗಳೂರಿನಲ್ಲಿ ಮೀಡಿಯಾ ಮುಂದೆ ಬಂದಿದ್ದುವೆ ತುಂಬ ಸಂತೋಷವಾಗಿದೆ. ನಾನು ಬೆಂಗಳೂರಿನಲ್ಲಿ ಈ ಪ್ರಮೋಷನ್ ಅನ್ನು ಶುರು ಮಾಡಿದ್ದು ಒಂದು ಭಾವನಾತ್ಮಕ ಕಾರಣದಿಂದ. ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಮತ್ತು ಕನ್ನಪ್ಪ ಸ್ಟೋರಿಯಿಂದ ಒಂದು ಅದೃಷ್ಟ ಸಂಬಂಧ ಆಗಿದೆ. ನಮ್ಮ ಕನ್ನಡ ಕಂಠೀರವ ಡಾಕ್ಟರ್ ರಾಜ್ಕುಮಾರ್ ಅವರು 1953 ರಲ್ಲಿ ತಮ್ಮ ಮೊದಲ ಚಿತ್ರ ಬೇದರ ಕನ್ನಪ್ಪನಲ್ಲಿ ಪ್ರವೇಶಿಸಿದರು. ಅದೇ ಕಥಾ ತೆಲುಗುನಲ್ಲಿ ಶ್ರೀಕಾಳಹಸ್ತಿ ಈಶ್ವರ ಮಹತ್ಯಂ ಅನ್ನ ಟೈಟಲ್ನಲ್ಲಿ ಬಂದಿದ್ದು. ಅಲ್ಲಿ ಕೂಡ
ಡಾಕ್ಟರ್ ರಾಜ್ಕುಮಾರ್ ಅವರು ತಮ್ಮ ವಾಯ್ಸ್ ಕೊಟ್ಟಿದ್ದಾರೆ. ಈ ಲೆಜೆಂಡ್ರಿ ಸಂಬಂಧ ದಾವೆ ನನ್ನನ್ನು ಬೆಂಗಳೂರಿನಲ್ಲೇ ಪ್ರಚಾರವನ್ನು ಶುರು ಮಾಡಲು ಇನ್ಸ್ಪಿರೇಷನ್ ಆಯಿತು. This is my humble request and apologies that I can speak Kannada only a little bit, but I would like to continue. Should I speak in English or Telugu? It's up to you. Which language? English. Great. First and foremost, it is my honor and privilege to be on the same stage as Sharath uncle. I'm sorry, I should call them all sir because my relationship should be separate. Rockline uncle, Prabhu Anna, and Mr. Mukesh Kumar Singh. It is really an honor because compared to all the three stalwarts over here, I'm a Lilliput. The kind of legends, Mr. Sharath Kumar or Mr. Prabhudeva or Mr. Rockline Venkatesha, they are legends. And in the television industry, Mr. Mukesh Kumar Singh is a legend on his own because Mahabharata is a story which we all grew up with in television. When it was showcasing in the 1980s, I was a very, very small kid. I remember that everybody in the household for that half an hour used to wait for that on Sundays. And to reboot that and tell a story which has been told before and make it a super success, Mr. Mukesh Kumar Singh is a legend in his own right. And I have a lot to prove because my father, Mr. Mohan Babu, is a banyan tree. He's a very large banyan tree. And to grow under it is very difficult. And to make my own mark also is very difficult. But I have to work 10 times harder and I'm willing to give that. The reason why, I already told you the reason why we kick-started the first press meet of Kannappa here in the land of Karnataka. The whole world knew this generation. The story of Kannappa became popular because it was retold by Dr. Rajkumar sir. And later in the 1980s also, there was another movie where our Shivraj Kumar Anna, he played the character of Kannappa and Rajkumar sir played Lord Ishwara. And that was Sivamichina Kannappa, if I'm not wrong. And in Telugu, Vedar Kannappa was remade by late Sri Krishnaraju Garu, directed by legendary Babu Ramana sir. And after 50 years, I am remaking it in Telugu. It's not the same story. This is my version of Kannappa. The last, what Kannappa, an atheist becomes the God's greatest devotee, is a story we all know. But towards, what was he before? Why was he an atheist? What was his relationship with his father? All that is what we try to capture in this movie. Where we shot, how we shot, all that, everybody has spoken about. But I would like to thank the people on stage first. First person I would like to thank. It's not in the order, but everybody I have to thank is Sharath uncle, because I've been trying to act next to Sharath uncle for the last 15 years. And finally, my father had to bully him for him to accept this role. And I have to thank him for that. See, he was saying everybody were on location at 7 o'clock in the morning. I was more or less like my father is the producer of the film, but I was on set, my friend Vijay and I were producing the film on set. We were the 9 producers and the executive producers. We had 600 people on location in New Zealand. They all flew from India. Some of them, there were about 170 people who flew in from Thailand. And some people flew in from United States. And we had the local Kiwi crew and the Maori people. Everybody were there. We all had to be at 7 o'clock on stage. And for a makeup, for every actor, it takes about an hour minimum. For Mr. Sharath Kumar, it took 1.5 hours.
If Mr. Sarath Kumar decided to come a little late at 8 o'clock or 9 o'clock, everybody would have been there only at 9 o'clock. But he took the lead. He said, Vishnu, I'll take care. You first concentrate on your acting. I was rushing to be there before Sarath sir on set because I was scared that he's like my father. If he comes on set, then if I am late, then what kind of actor I am. I'm a sub-junior to him. So first thanks to him, and he was keeping the set, in look, cracking jokes where it needed to be. With so many actors, about 20-25 people on set, all big stars, it is impossible to have everybody disciplined. But first thanks goes to Mr. Sarath Kumar. And then Prabhu Anna, I was involved with Prabhu Anna right from the day one, but of course he's also indirectly responsible for me to start Kannappa. Because he refused to do a movie with me which I wanted him to direct. And because the movie stalled, Kannappa came on board. But when I went to Prabhu Anna and asked him, Anna, we have to do something, he said immediately, okay. For me, he's an elder brother. But you people have to decide whether he's my elder brother or my Chittappa, because he says my father is his elder brother and I'm his younger brother. So I don't know what relationship I have, but I keep calling him Anna. And Prabhu Anna was very, very instrumental because the main story is towards the end. Why does Kannappa worship Lord Shiva with spitting water from his mouth? Why does he give meat to Lord Shiva? All that is a very, very important thing. See, about 50 years back, 40 years back, 30 years back, it was okay. People believed blindly and all this stuff. But in this generation, when everything is being questioned, when your own faith is being questioned, it is very important to tell the story to the point so there are no doubts left. Then the other person on stage who I would really like to thank is Dr. Venkatesh Uncle. Not many of you know that, not many of them even in the, in our film fraternity also, in our production knows that the day I bounced off the idea, my first phone call went to Venkatesh Uncle and I said, we're making this movie. He said, Vishnu, Brahmana Montadi, go ahead. One couple of people I really miss today is Ambarish Uncle. If I talk more about him, I'll start crying. I love him so much. And another person which I miss dearly is Vishnu Vardhan Uncle. I grew up in front of these people, these stalwarts. I wish they were there today, blessing me on my very ambitious project. And there were a lot of people I wanted to cast from Kannada film industry also. And every casting I bounced off with Venkatesh Uncle. And I was saying, how will these people be? How will those be? He was suggesting. And of course I did, one of my favorite actors from here is Mr. Sadhu Gokula. And I wanted to cast him very, very weird. I asked Venkatesh Uncle, can you please do it? But in New Zealand, every actor was locked for 45 days, 60 days at this stretch. Sharath Uncle sir was locked there. Ramona had to travel twice to New Zealand. So those bulk dates were proving very challenging for us, so I missed casting him. And of course I had the privilege of acting with Mr. Devraj. I used to feel so scared of him as a villain when I was a kid. So I had the privilege of having him on board. So Kannappa is a story which is very close to my heart. And after 50 years of it being told in Telugu, I think it is Lord Shiva's blessing and his ticket that I am making Kannappa again to tell this generation the story of Kannappa. I need all your blessings, and Venkatesh Uncle is the first audience for seeing Kannappa. After making the entire film, we have butterflies in our stomach and our heart is always, beating fast. Prabhu Anna saw the first half. And my father was, my father is, of course, most of the earlier, the generation knows that he talks very, very harshly and he doesn't mince words. He was shouting at us, this is not right, why did you do this, he did that, this, that, this, that. Prabhu Anna was the first one who said, hey pa, the movie is nice. The small things, by the time the final comes, will be okay.
Sir, Ranna will always shout like that, so you don't get disheartened. And when one day I called Rockland and Venkatesh and said, Uncle, the movie is ready. We want to distribute it here in Karnataka, Uncle. I want to talk to you. I'll come to Bangalore. When do you want me to come? I said, no, Vishnu, it's been long. I saw Anna also. I'll come there. You come. So Uncle was waiting there. I was talking. Dad walks in and he says, Tamudu, okay, very good, nice. Come, we'll go watch the movie. I was like, you want to go watch the movie now? And I said, the RR is not there, VFX is not there, nothing is there, only edit line is there. He said, no. Even before you were born, he's a producer. He will know better what comes where, so you keep quiet. So I was so scared. Before they were going to the edit room, I was saying, Uncle, here, so these things will come here. I was very nervous. They went watch the movie. For 3 hours, I was sitting outside, waiting for the result of the exam. The kind of response Venkatesh Uncle gave, I'll never forget it in my life. The kind of confidence he gave me. And with that confidence, I'm going racing now. And it's all with the Lord Shiva's blessing. I look forward for the film and all your blessings on April 25th. Thank you. ಸರ್ ಓಕೆ ಸರ್ ಪ್ಲೀಸ್ ಪ್ಲೀಸ್ ಸರ್ ನೀವು ಸಿನಿಮಾ ನೋಡಿರೋದ್ರಿಂದ ನಿಮಗೆ ಮೊದಲ ಪ್ರಶ್ನೆ. ಸೊ ಆಲ್ಮೋಸ್ಟ್ ನಾವು ಕಣ್ಣಪ್ಪ ಅಂತ ಕೇಳಿದ ತಕ್ಷಣ ನಮ್ಗೆ ಗೊತ್ತಾಗದೆ ಶಿವಭಕ್ತ ಅಂತ ಅಂದ್ಬಿಟ್ಟು. ಸೊ ಈ ಟೀಸರ್ ಎಲ್ಲ ನೋಡಿದಾಗ ಈಗ ಒಂದು ಚಿಕ್ಕದಾಗಿ ಅವ್ರು ಹಿಂಟ್ ಕೊಟ್ಟರು, ಅಂದ್ರೆ ಒಬ್ಬ ವಾರಿಯರ್ ತರ ಕಾಣಿಸ್ತಾರೆ ಅಂತ. ಕೊನೆಯದಾಗಿ ಶಿವನು ಕಾಣಿಸೋದ್ರಿಂದ ಎಷ್ಟು ಪಾರ್ಟ್ ವಾರಿಯರ್ ಆಗಿ ಕಾಣಿಸ್ಕೊಡುತ್ತೆ, ಮಿಕ್ಕಿದ ಭಾಗ ಶಿವಭಕ್ತನಾಗಿ ಎಷ್ಟಿರುತ್ತೆ, ಅಥವಾ ಕಂಟಿನ್ಯೂಷನ್ ಪಾರ್ಟ್ 2 ಏನಾದ್ರು ಆ ಥರದ್ದು ಇದೆಯಾ ಅಂತ? ಯಾರ ಪಾರ್ಟು ಎಷ್ಟು ಪರ್ಸೆಂಟೇಜ್ ಅನ್ನೋದಕ್ಕಿಂತ ಅವರವರ ಪಾತ್ರ ಎಷ್ಟು ಮುಖ್ಯ ಅನ್ನೋದನ್ನ ನಾನು ಒಬ್ಬ ಆಡಿಯನಾಗಿ ನೋಡ್ತೀನಿ. ಸಿನಿಮಾ ನೋಡಿದಾಗ ನಾನು ಕತೆ ಕೇಳೋದು ಒಬ್ಬ ಆಡಿಯನ ಕತೆ ಕೇಳ್ತೀನಿ. ಸಿನಿಮಾ ಮಾಡೋಕ್ಕೆ ಮುಂಚೆ ಒಬ್ಬ ಪ್ರೊಡ್ಯೂಸರ್ ಕತೆ ಕೇಳೋಕೆ ಹೋಗಲ್ಲ. ಅವತ್ತು ನನಗೆ ಒಂದು ನಿಜವಾಗ್ಲೂ ಶಾಕಿಂಗ್ ಆಯಿತು, ಅಣ್ಣ ಕರೆದು ಸಿನಿಮಾ ನೋಡಬೇಕು ಅಂತ. ನಾನೊಬ್ಬ ಆಡಿಯನಾಗಿ ಸಿನಿಮಾ ನೋಡಿದೆ. ಈಗ ನೀವು ಕೇಳಿದ ಪ್ರಶ್ನೆಯಲ್ಲಿ ಯಾರು ಯಾವ ಪಾತ್ರ ಎಷ್ಟು ಅನ್ನೋದನ್ನ ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅನ್ನೋ ಒಂದು ಮಾತ್ರ ಹೇಳಕ್ ಸಾಧ್ಯತೆ ಇದೆ ನನಗೆ. ಈ ಪಾತ್ರಗಳಲ್ಲಿ ನಾನು ಅದನ್ನ ಹೇಳಿದ್ದು, ಈಗ ಇದೇ ಕ್ಯಾಸ್ಟಿಂಗು ಒಂದು ಕಮರ್ಷಿಯಲ್ ಮೀನ್ಸ್ ಟು ಸೇ ಒಂದು ಆಕ್ಷನ್ ಪಿಕ್ಚರು, ಬೇರೆ ಹಿನ್ನೆಲೆ ಇರುವಂಥ ಬೇರೆ ಸಿನಿಮಾಗಳು ಮಾಡಿದಾಗ ಯಾವ ಥರ ಇರುತ್ತೆ ಅನ್ನೋದನ್ನು ನಮ್ಮ ಮೈಂಡಲ್ಲಿ ಇರ್ತೀವಿ ನಾವು. ಇದನ್ನ ನಾನು 100% ಪ್ರಾಮಿಸ್ ಮಾಡುವಲ್ಲೇ ನೀವು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಕ್ಷಯ್ ಕುಮಾರ್ ಈ ಥರ ನೀವು ಯು ವಿಲ್ ಬಿ ಶಾಕ್. ಮೋಹನ್ ಲಾಲ್ ಅವರು ಈ ಕ್ಯಾರೆಕ್ಟರ್ ಒಂದೊಂದು ಪಾತ್ರನೂ ಒಂದೊಂದು ಹಂತದಲ್ಲಿ ಬಂದು ನಿಮ್ಮನ್ನ ಆಗುತ್ತೆ. ಪ್ರಭಾಸ್ ಅವರು ನೀವು ನೋಡಿದ್ದೀರಾ, ಆಕ್ಷನ್ ಅವರ ಪಾತ್ರನ ಅಭಿನಯನ ನೀವು ನೋಡಿದ್ದೀರಾ. ಈ ಚಿತ್ರದಲ್ಲಿ ನೋಡ್ಬೇಕು ನೀವು. ಅವ್ರಿಗೆ ನೀವು ನಿಜವಾಗ್ಲೂ ಹೇಳ್ತೀನಿ, ಈ ಥರನೂ ಮಾಡ್ತಾರ ಪ್ರಭಾಸ್ ಅವರು, ಈ ಥರ ಪಾತ್ರನೂ ಮಾಡ್ತಾರ. ಅಯ್ಯೋ ಏನ್ ಮಾಡಿದಾರೆ ಅನ್ನೋ ಒಂದು ಕಣ್ಣಲ್ಲಿ ನೀರು ತರಿಸ್ಬಿಡ್ತಾರೆ. ಅವರು ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಪ್ರತಿ ಎಂಥ ಕಟುಗರಿಗೂ ಕಣ್ಣಲ್ಲಿ ನೀರು ಬರುವಂತ ಒಂದು ದೃಷ್ಟಿಗಳನ್ನ ನೀವು ವಿಷ್ಣು ಅವರು ಮತ್ತೆ ಪ್ರಭಾಸ್ ಅವರ ಕಾಂಬಿನೇಷನ್ ಅಲ್ಲಿ, ಮೋಹನ್ ಬಾಬು ಅವರ ಕಾಂಬಿನೇಷನ್ ಅಲ್ಲಿ ನೀವು ನೋಡಿ ಕಣ್ಣಲ್ಲಿ ನೀರು ಬರದೆ ಅಂತ ಇರೋದಿಲ್ಲ, ಸಾಧ್ಯತೆ ಇರೋದಿಲ್ಲ. ಅಂತ ಟಚಿಂಗ್ ಸೀನ್ಗಳು ತುಂಬಾ ಇದೆ. ಆ ಥರ ನಾನು ಈ ಸಂದರ್ಭದಲ್ಲಿ ಸೇಮ್ ಎಲ್ರಿಗೂ ಇದ್ದಂಥ ಡೌಟ್ ನನಗೂ ಇತ್ತು, ಇವರು ಯಾವ ರೀತಿ ಈ ಚಿತ್ರನ ನಿಭಾಯಿಸಿರ್ತಾರೆ ಅನ್ನೋದು ನಾನು ಸ್ವಲ್ಪ ಮುಂಚೆ ಡೈಲಾಮಲ್ಲಿ ಇತ್ತು ನನಗೆ. ಎಷ್ಟು ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ ಅಂದ್ರೆ ರಿಯಲಿ ಐ ವಾಸ್ ಶಾಕ್. ಪ್ರಭು ಸರ್ ಫಸ್ಟ್ ಹಾಫ್ ನೋಡ್ತೀರಂದ್ರೆ ಸೆಕೆಂಡ್ ಹಾಫ್ ನೀವು ನೋಡಬೇಕು, ಮೈಂಡ್ ಬ್ಲೋಯಿಂಗ್. ಸೆಕೆಂಡ್ ಹಾಫ್ ತುಂಬಾ ಇಂಪಾರ್ಟೆಂಟ್, ಅದರಲ್ಲೂ ಇಂಥ ಚಿತ್ರಗಳಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಒಂದೊಂದು ಪಾತ್ರ ಆ ಸಂದರ್ಭದಲ್ಲಿ ಬಂದು ಎಲ್ಲರೂ ಹಂಗೆ ಟಚ್ ಮಾಡಿ ಹೋಗುತ್ತೆ. ಆ ಮನಸ್ಸನ್ನು ಹಂಗೆ ಎಬ್ಬಿಸಿ ಟಚ್ ಮಾಡಿ ಅದನ್ನು ಒಂದೊಂದು ಇನ್ನೂ ಖುಷಿ ತರ್ತಾ. ನಾವು ಹೆಂಗ್ ಸಿನಿಮಾ ಸೆಕೆಂಡ್ ಹಾಫ್ ಮುಗೀತೆ ಗೊತ್ತಾಗೋದಿಲ್ಲ, ಅಷ್ಟು ಅದ್ಭುತ ಮೂಡ್ಬೋದಿದೆ. ಐ ಥಿಂಕ್ ದಿ ಬೆಸ್ಟ್. ಮುಖೇಶ್ ಸರ್ಗೆ ನಿಮಗೆ ಯಾಕೆ ಪೌರಾಣಿಕ ಕಥೆಯ ಮೇಲೆ ಜಾಸ್ತಿ ನಂಬಿಕೆ ಅಂತ? ವೈ ಡು ಯು ಹ್ಯಾವ್ ಮೋರ್ ಇಂಟ್ರೆಸ್ಟೆಡ್ ಆನ್ ದ ಆನ್ಷಿಯಂಟ್ ಟೈಮ್ ಮೂವೀಸ್?
See, there is a big misconception that our past is mythology. And Vishnu had also released a video sometimes ago correctly saying that it is not mythology, it is history. And this is the time we should reclaim our history, we should reclaim our culture, we should reclaim our past, and we should be proud of that. So, this kind of movies should be made and continuously should be made. Only then people will realize the importance of our past and what happened we were in the past. So this kind of movies are very important, and it's also very important to be authentic and to precise and accurate. So it's a big challenge to make this kind of movie for producer, for director, for all the actors. So I hope we tried our best, and now you will judge that what we did. ವಿಷ್ಣು ಶಿವಣ್ಣ ಆಕ್ಟ್ ಮಾಡ್ತಾರೆ ಅಂತ ಹೇಳಿತ್ತು, ಶಿವರಾಜ್ ಕುಮಾರ್ ಆಕ್ಟ್ ಮಾಡ್ತಾರೆ ಅಂತ ಒಂದು ಸುದ್ದಿ ಇತ್ತು, ಮಾಡಿದ್ರ ಏನಿತ್ತು? I did try for Shivana, dates were not available, and we were all disappointed. The first time, the dates, we were trying for the dates. On my birthday last year, 2 years back, in 2023, November 23rd is when my birthday, November 23rd, I got a call saying that he doesn't have dates. I don't know, that was the biggest disappointment for me on my day. I remember that very well. ಇದು ವಿಷ್ಣು ಸರಿಗೆ ಕ್ವಶನ್. ಅಂದರೆ ವಿದೇಶಿ ಟೆಕ್ನಿಷಿಯನ್ಸ್ ಅಂದರೆ ಫಾರಿನ್ ಟೆಕ್ನಿಷಿಯನ್ಸ್ಗೆ ಏನಕ್ಕೆ ಆನ್ ಬೋರ್ಡ್ ಮಾಡ್ಕೊಂಡಿದ್ದು ಈ ಸಿನಿಮಾನಲ್ಲಿ? ಏನಕ್ಕೆ ಅವ್ರಿಗೆ ಆನ್ ಬೋರ್ಡ್ ಮಾಡ್ಕೊಂಡಿದ್ದಾದ್ಮೇಲೆ ಅವ್ರಿಗೆ ಅರ್ಥ ಮಾಡಿಸಿದ್ದು ಹೇಗೆ ನಮ್ಮ ಮೈಥಾಲಜಿ ಅಥವಾ ನಮ್ಮ ನೇಟಿವಿಟಿ ಹೇಗೆ ಪ್ರಿಪೇರ್ ಮಾಡಿದ್ರಿ? See, good question. See, there are a lot of technicians I worked with. This journey of this film started in 2015. And the first storyboard artist for this was from Los Angeles and from Bengal. So when I started writing my version of Kannappa, I wanted to get it storyboarded first, the look, the feel, everything. And then slowly, I hired a bunch of writers in LA, and I told them, this is the story, so give me your version of it, give me your version of it. The kind of research they did on our gods and everything, I learned 1 or 2 things from them. It was brilliant. Not many of them know the linga is only in the shape of this. The Panavatam came centuries later, what you see around Lord Shiva. There's a different history for it. I'm a history buff, and I don't believe religion blindly. I question everything, every ritual I question. Why should I do it? And if I'm satisfied with the answer, only I do it. So then when I reached out to the director of photographer, Mr. Sheldon Chow, young man, 33, 34 years old. I worked with him briefly earlier, and I told him, see Sheldon, I'm doing this movie. I want you to do it. After giving the script, after narrating it, the kind of research he did was phenomenal. There are great cameramen in India. I'm not saying no, there are phenomenal cameramen. In the world, nobody can beat the choreographers we have in the world. Okay, we have some great choreographers, and I'm sitting with one of the greatest choreographers the world has ever seen. Sheldon, because I didn't want Kannappa to be another movie. Every one of them here, they know, okay, God means this is the way we have to show, this is how we have to show. I brought Sheldon saying that I want your view, your eye. What is it that you think would be great? What is it? How do you want to show us? And then for the action choreography, I wanted to bring in a kind of different old style of martial arts. And the Thailand choreographers were quite good, and the Maori choreographers were quite good, so we had a mix and match of the action choreography. So that's how we brought in, and the production designer we had from Telugu, but we hired another production designer locally who brought in his knowledge about what to do. So these things are
some things which we learned, and we brought in. We wanted a brilliant movie which will have great visuals. That's why we had to bring in a team. One more question, it's a bit personal, please don't get angry on me. The thing is, I don't throw mics. Okay. Has recent happenings in your family in any kind affected the movie or you? The next part, second part. In cinema part, family part, not I. ಸರ್ ಕನ್ನಡ ಅರ್ಥ ಆಗುತ್ತಲ್ಲ ನಿಮಗೆ? ಮಂಜು ವಿಷ್ಣು ಸರ್. ಸ್ವಲ್ಪ ಕನ್ನಡ ಓಕೆ. ಈಗ ಭಕ್ತ ಕಣ್ಣಪ್ಪ ನಾವು ನೋಡಿದಾಗ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಬೇಟೆಗಾರ ಬೇಟೆಗಾಡು ಆಗಿರ್ತಾರೆ, ಹೋಗ್ತಾರೆ ಕಾಡಲ್ಲಿ, ಸ್ವಲ್ಪ ಇನ್ಸಿಡೆಂಟ್ಸ್ ಆಗುತ್ತೆ, ಕಣ್ಣು ಕಿತ್ತಿ ಕೊಡ್ತಾರೆ. ಸೊ ಇಲ್ಲಿ ನೋಡಿದಾಗ ನೀವು ಬೇಟೆಗಾರ ಆಗಿರೋದಿಲ್ಲ, ವಾರಿಯರ್ ಆಗಿರ್ತೀರಾ. ಸೊ ಇದು ಫಿಕ್ಷನಲ್ ಸ್ಟೋರಿನ ಜೊತೆಗೆ ಇಲ್ಲಿ ವಾಯುಲಿಂಗಂ ಅಂತ ತೋರಿಸಿದ್ದೀರಾ. ಶ್ರೀಕಾಳಹಸ್ತಿನಲ್ಲಿ ಮೇಲ್ಗಡೆ ದೇವಸ್ಥಾನ ಇದೆ, ಕಣ್ಣಪ್ಪ ದೇವಸ್ಥಾನ, ಅದ್ರ ಬೇಸ್ಡ್ ಹೇಗೆ ಏನು ಅಂತ. ಬಿಕಾಸ್ ಬೇಡರ ಕಣ್ಣಪ್ಪ ಸಿನಿಮಾದಲ್ಲಿ ಅದನ್ನ ಕಾಳಹಸ್ತೀಶ್ವರ ಅಂತ ನಮಗೆ ತೋರಿಸೋದಿಲ್ಲ, ಜಸ್ಟ್ ಶಿವಲಿಂಗ ಇರುತ್ತೆ, ಅಲ್ಲಿ ಪೂಜೆ ಮಾಡ್ತಾರೆ, ಕಣ್ಣು ಕಿತ್ಕೊಡ್ತಾರೆ. ಸೊ ಇದು ಹೇಗೆ ಮ್ಯಾಚ್ ಆಗುತ್ತೆ ಅಂತ, ಜೊತೆಗೆ ಆ ಬೇಸ್ಡ್ ಸ್ಟೋರಿನ ಅಂದ್ರೆ ಕಾಳಹಸ್ತೀಶ್ವರದಲ್ಲಿ ಮೇಲೆ ಗುಡ್ಡೆ ಮೇಲೆ ಇದೆಯಲ್ಲ, ಮೇಲೆ ಒಂದು ದೇವಸ್ಥಾನ ಇದೆಯಲ್ಲ, ಆ ರಿಯಲ್ ಸ್ಟೋರಿನ ಹೇಗೆ ಅಂತ. See, it's a good question. Is it something similar you want to ask? Continuation, yeah, please. వీడికి సేమ్ క్వశ్చన్, సేమ్ అదే మీరు వేటగాడులా కనిపిస్తుంది. Sure. I'll answer that question. వారియర్. Yes, I'll answer that question. I understood the question. Sorry. Yeah. So now, the first time in recorded history, the story of Kannappa was told by Adikuru Sri Shankaracharya, I think in the 7th century. He wrote a book, and in that, I'll tell you the exact stanza that comes to my mind. I'll tell you, it's I think 64th or 63rd verse. He writes, ఒక ఆటవికుడు పరమేశ్వరుడికి మాంసం నైవేద్యంగా పెట్టాడు అని. That was written in Srisailam. That was the first recorded history. Then, that is when world knew about Kannappa, means a big person coming and telling the world about Kannappa was there. And then, Durjati, Mahakavi Durjati, in Sri Krishna Devaraya's court, he compiled the Srikalahasti Mahatyam book, all the poems about Srikalahasti. In that, it was later made into, in 18th century, C.P. Brown is what I think. That gentleman, in Telugu, I know it's called Talapata Dandra, what they've written in those things. He collected many of it and got some Telugu scholars to translate it, and then he compiled the book, and he printed the book. And that was when the first recorded poem of Kannappa came back into the world after it was lost in many centuries. Now that was again adopted into a stage play, and Bedara Kannappa is based on the stage play. See, everybody knows, it's a single pager. Okay, I'll tell you, the Kannappa is a single pager. An atheist, a tribal man, an atheist, became Lord Shiva's greatest devotee, and Lord Shiva decided, okay, I'm going to test this fellow, and then he tested him, and even Lord Shiva didn't expect that he would go so far, and he will do it. Out of 63 Nayanas of Lord Shiva, he is number 10. And he's the only non-Brahmin to be a Nayanar in the 63 greatest Lord Shiva devotees. Now, every one of us knows this is what an atheist became Lord Shiva's devotee, but who knows what happened before that? Now, if you look at Bedara Kannappa, and then you look at Sivamechina Kannappa, the backstories are different. They gave their own versions of it. So this is my version. What I thought, what would Kannappa think? What was Kannappa's relationship with his mother? Kannappa existed. There is his village, Udumuru, which is about
40 minutes, 45 minutes from Srikalahasti. Archaeology Survey of India also has a board that this is where Kannappa's village is, hamlet is. So I went a little deep into history. This is the earlier story is my version of Kannappa. None of us know what, there's of course a very, very strong belief that the backstory of Kannappa started in Mahabharata. So that's there in those movies. Even in this movie, the backstory is there of Mahabharata, which we will show in the movie. Hi sir. Sir, Ramesh. ವಿಷ್ಣು ಸರ್, ಇದು ಭಾರತದ ಸಿನಿಮಾ ಮತ್ತು ಕರ್ನಾಟಕದಲ್ಲಿ ನಡೆದಂಥ ಸಿನಿಮಾ ಮತ್ತು ತೆಲುಗುಲು ಬಂದಿರೋ ಸಿನಿಮಾ ಕರ್ನಾಟಕದಲ್ಲಿ ಅಥವಾ ಭಾರತದಲ್ಲೇ ಮಾಡೋದನ್ನು ಬಿಟ್ಟು ನ್ಯೂಜಿಲೆಂಡಲ್ಲಿ ಮಾಡುವಂಥ ಅವಶ್ಯಕತೆ ಏನಿತ್ತು? ಅಲ್ಲೆಲ್ಲ ಹೋಗಿ 100 ದಿನ 120 ದಿನ ಸ್ಟೇಜ್ ಹಾಕೊಂಡು ಸೆಟ್ ಹಾಕ್ಕೊಂಡು ಅಲ್ಲಿ ಹೊರಗಡೆ ಮಾಡೋದಕ್ಕಿಂತ ಇಲ್ಲೇ ಮಾಡಿದ್ದಿದ್ರೆ ನಿಮಗೆ ಅದು ಇನ್ನೂ ವ್ಯಾಲ್ಯೂ ಆ್ಯಡ್ ಆಗ್ತಿರ್ತಲ್ಲ ಅಂತೇಳಿ. ಕರ್ನಾಟಕ ಅಥವಾ ಇಂಡಿಯಾದಲ್ಲಿ ಆಗಿದ್ದಿದ್ರೆ ಅಲ್ಲಿ ಅವಶ್ಯಕತೆ ಇತ್ತ? ಅಷ್ಟು ನೆಸೆಸಿಟಿ ಏನಿತ್ತು? See, this movie, I believe, happened in the 2nd, 3rd century, during the Chola period. How was the world in the 2nd, 3rd century? We are all humans, human beings. We are the most destructive species in the entire planet. We pray to God, but we do not protect God's creations. Nature is God's creations. Now tell me, how many of them have actually protected our nature, our forest, our river? Our industry waste goes into the rivers. We spoiled the crystal clear, beautiful rivers. We chopped down our forests. The sky is no longer blue. I believe New Zealand is God's last painting which is intact. And I think India also was like that in 2nd, 3rd century. You go to northeast, there are some extraordinary locations. You go to Ladakh Leh, towards the mountains, extraordinary, crystal clear skies. It's beautiful light. But my locations are not suitable for Ladakh and Leh. And I couldn't shoot in northeast because they are not that shooting friendly. And all the locations what I wanted is not there. It's not that I have a lot of money. I took a lot of loan from the bank to make this movie, and a lot of my friends helped me. I haven't even paid Prabhona, Sarath uncle, or anybody. I have to pay them after the movie releases. So for me, my vision of the movie was this is what the world was in 2nd century. This is what Andhra was, or Tamil Nadu was, or Karnataka was in 2nd century. Beautiful skies, crystal. Prabhona took Prabhona to a lake where we were shooting a song. He said, "Yenda, inga va, ana solunga." Hey, idu na shoot panna audience enna solvanga theriyuma? Ivanga CG romba jaasti pannitaangada. Adu kammi pannirukonu CG nu solranga. That is the kind of blue turquoise blue water we shot. There is no CG in the locations. None of the locations you saw, there are no CG. The only CG location you will see will be Lord Parvati and Parameshwara's abode, Kailasha. This is the only CG in the movie. ಪ್ರಭು ಸರ್, ನಿಮ್ಮ ಕೊರಿಯೋಗ್ರಾಫ್ಗಳಲ್ಲಿ ನಾವೆಲ್ಲ ಡಿಫ್ರೆಂಟ್ ಆಗಿ ನೋಡಿರುವಂಥ ಡ್ಯಾನ್ಸು ಎಲ್ಲ ನಿಮಗೂ ಕಣ್ಣಪ್ಪು ಏನು ಸಂಬಂಧ ಸರ್? ಇಲ್ಲಿ ಎಲ್ಲ ಡಿವೋಷನಲ್ಲು ಹೆಂಗೆ ಕನೆಕ್ಟ್ ಆಯ್ತು ಅನ್ನೋದು ಸರ್? ಇದೇ ಕೇಳಿ ನಾನು ಕೇಳಿದೆ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ನಾನು 30 ವರ್ಷದ ಮುಂಚೆ ಕ್ಲಾಸ್ ಹೋಗಿದ್ದೀನಿ, ಹಿಸ್ಟ್ರಿ ಕ್ಲಾಸ್. ಆಮೇಲೆ ಇವತ್ತು ಹಿಸ್ಟ್ರಿ ಕ್ಲಾಸ್ ಇದ್ದಾಗೆ ಅಲ್ಲ ಕೇಳಿದ್ರೆ ಏನು ಹೇಳೋದು? ನಾನು ಕೊರಿಯೋಗ್ರಾಫರ್ ತಾನೆ, ಕರೆದ್ರೂ ಮಾಡಿದೆ ಅಷ್ಟೇ ನಾನು. ಅಂದರೆ ಗೇವ್ ಮಿ ಬೆಸ್ಟ್ ಅಂತ ಇದು ಕೇಳಿಲ್ಲ. ಬಟ್ ಡಾನ್ಸ್ ಇದ್ದ ಅಂತ, ಬಿಕಾಸ್ ಕನ್ನಪದಲ್ಲಿ ಇಲ್ವಲ್ಲ ಯೋಧನಾಗ ಇಟ್ಸ್ ಮೋರ್ ಆಫ್ ಎಮೋಷನ್. ಬಟ್ ನನಗೆ ಆ್ಯಕ್ಚುಲಾಗಿ ಡ್ಯಾನ್ಸ್ ಮಾಡೋದು ಈಸಿ. ಎಮೋಷನ್ನ ಆ್ಯಂಡ್ ಓನ್ಲಿ ಕ್ಲಾಸಿಕಲ್ ರಿಲೇಟೆಡ್ ಡ್ಯಾನ್ಸಸ್ ಅಥವಾ ಹೇಗೆ ಅಂತ? ಇಲ್ಲ, ಇದು ಕ್ವಶ್ಚನ್ ಆನ್ಸರ್ ಮಾಡಿಲ್ವಲ್ಲ. ಮಾಡಿಲ್ಲ ಮರ್ತೇ ಹೋಯ್ತು ಕ್ವಶ್ಚನ್. ನನಗೆ ಏನು ಸ್ವಲ್ಪ ಕೊರಿಯೋಗ್ರಾಫರ್ ಅಂದರೆ ಎಲ್ಲ ಮಾಡಬೇಕಲ್ವಾ?
ಹೆಂಗೆ ಕಮಲನ್ನು ಕರೆದ್ರು ಮಾಡಿ ಅಷ್ಟೇ ಅಂತ ಹೇಳೋದು. ಬಟ್ ಅದೇ ಎಮೋಷನ್ ಲಾಸ್ಟ್ ಕ್ಲೈಮ್ಯಾಕ್ಸ್ಲಿ ಆ ಎಮೋಷನ್ ಇರಬೇಕು ಅಂತ. ಬಟ್ ನಾನು ಕೊರಿಯೋಗ್ರಾಫ್ ಮಾಡಬೇಕಾದ್ರೆ ಸಾಂಗು ಒಂದು ದಿವಸ 2 ದಿವಸ ರಿಹರ್ಸಲ್ ಮಾಡ್ತೀವಿ. ಬಟ್ ಇದಕ್ಕೆ ನನಗೆ ಭಯಂಕರ ಟೈಮ್ ಆಯಿತು. ಇದನ್ನೂ ಬಿಡಬಾರ್ದು ಹಿಸ್ಟ್ರಿನೂ, ಬಟ್ ಇಂಟ್ರೆಸ್ಟ್ ಆಗಿ ಹೇಳ್ಬೇಕು. ಅದಕ್ಕೆ ನನಗೆ ಒಂದು 7 ದಿವಸ ಡೈಲಿ ಫೋನ್ ಮಾಡ್ತಾರೆ, ಹಿಂಗೆ ಮಾಡಬೇಕು, ಅದು ಹಿಂಗೆ ಮಾಡಬೇಕು ಅಂತ ನೋಡಿದ್ರೆ ಗೊತ್ತಾಯ್ತು ಸಂಬಂಧ. ಪ್ರಭುದೇವ್ ಸರ್, ಇದಕ್ಕೆ ಕಂಟಿನ್ಯೂ ಆಗಿರುವಂತಹ ಕ್ವಶನ್ ಇದು. ಸರಿ ಹೇಳ್ತಾರೆ. ಶಿವಳು ಕೂಡ ಡ್ಯಾನ್ಸ್ ಇರ್ತಾನೆ, ಸ್ವಲ್ಪ ಡೆಫಿನೆಟ್ ಆಗಿ. That is what Anna, that was actually what I told Anna. You know, before the movie started itself, before we all went itself, I had to block Anna's dates. I left India in June, July. He had to come and join us in December. But one of the main reasons is that there's another song towards the end where my father had to do the song. Nobody can control my father like Prabhu Anna. So my only thing was I want Prabhu Anna there so that that song will be done. That was my ultimate motive. ಪ್ರಭುದೇವ್ ಸರ್, ಆ ಕ್ವಶನ್ಸ್ಗೆ ಕಂಟಿನ್ಯೂ ಇದು. ನೀವು ABCDಯಲ್ಲಿ ಆಗಲೇ ಸ್ಟಾರ್ಟ್ ಮಾಡಬೇಕಿದ್ರೆ ಗಾಡ್ ಗಣಪತಿನ ನೆನೆಸ್ಕೊಂಡು ಶುರು ಮಾಡಿದ್ರಿ ಮಾತನ್ನ. ಸೊ ಗಣಪತಿ ABCDಯಲ್ಲಿ ಆ ಸಾಂಗ್ ಹಿಟ್ ಆಗಿತ್ತು, ಗಣೇಶನ್ ಸಾಂಗು. ಅವಾಗ ಇದು ಗಣೇಶಂದು ಅಪ್ಪ ಶಿವಂದು ಭಕ್ತನ ಸಿನಿಮಾ ಕಣ್ಣಪ್ಪ. ಸೊ ಇಲ್ಲಿ ಎಮೋಷನಲ್ ಆಗಿ ಯಾವ ತರ ಕ್ಯಾರಿ ಮಾಡ್ತೀರಾ ಈ ಹಾಡನ್ನ? ಜೊತೆಗೆ ಶಿವರಾತ್ರಿ ಕೂಡ ಬರುತ್ತೆ. ಸೊ ಆ ಟೈಮಿಗೆ ಏನಾದರೂ ಸ್ಪೆಷಲ್ ಸಾಂಗ್ ಬಿಡ್ತೀರಾ ಹೇಗೆ ಅಂತ? ಎಷ್ಟು ಕ್ವಶ್ಚನ್? ಒಂದು ಕ್ವಶ್ಚನ್. ಶಿವರಾತ್ರಿಗೆ ಸಾಂಗ್ ಬಿಡ್ತೀವ ಮತ್ತೆ ಒಂದು ಮಾತ್ರ ಅರ್ಥ ಆಯ್ತು. ಅದಕ್ಕಿಂತ ಮುಂಚೆ ಸಾಂಗ್ ಕ್ವಶನ್, ABCDಯಲ್ಲಿ ಗಣೇಶ ಆ ಸಾಂಗ್ ಹಿಟ್ ಆಗಿತ್ತು, ಸೂಪರ್ ಡೂಪರ್ ಆಗಿತ್ತು. ಈಗ ಅದರ ತಂದೆ ಶಿವ, ಗಾಡ್ ಶಿವ ತಂದೆ ಗಣಪತಿ ಅಲ್ವಾ? ಸೊ ಈ ಕಣ್ಣಪ್ಪ ಮೂವಿಯಲ್ಲಿ ಎಮೋಷನಲಿ ಆಗಿ ಆ ಸಾಂಗ್ ಅನ್ನ ಯಾವ ತರ ಕ್ಯಾರಿ ಮಾಡಿದೀರಾ ಅಂತ? ಅದೇ ಎಮೋಷನ್ ಭಯಂಕರವಾಗಿದೆ. ಕ್ಲೈಮ್ಯಾಕ್ಸೇ ಅದೇ. ಅವ್ರು ಹೇಳ್ದಾಗ ಮೋಹನ್ ಬಾಬು ಸರ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅದಕ್ಕೆ ನನಗೆ ಕರೆದಿದ್ದು. ಅವ್ರ ಬಂದು ಹಿಂಗೆ ಸಲದ ಬಂದು ಹಿಂಗೆ ಮಾಡ್ತೀನಿ ಅಂದರು. ಸರ್ ಹಂಗೆಲ್ಲ ಮಾಡ್ಕೊಡ್ದು, ಹಿಂಗೆ ಮಾಡಬೇಕು ಅಂತ. ಏನಪ್ಪ ಯಾತಕ್ಕೆ ಅವರೇ ನಾನು ಕರೆದದು, ಅದೇ ಕರೆದಿ ಅಂತ ಅವರು ಗೊತ್ತಿಲ್ಲದೇ ಕರೆದಿದ್ದ. ಹಂಗಾದ್ರೆ 17 takes 18 takes ಎಲ್ಲ ಹೋಗಿದೆ. 17 take ನನ್ನ ಕೈಲಿ ಆಗಲ್ಲ ಸರ್, ಆಗದೆ ಇದ್ರೆ 1 more take ಸರ್ ಬರಲೇಬೇಕು. ಇವನ ಕೈಲಿ ನನ್ನ ಕೈಲಿ ಆಗಲ್ವಲ್ಲಪ್ಪ ಅಂತ. ಆಮೇಲೆ ಸರ್ ನೀವೇ ಬನ್ನಿ ಅಂತ. ಆಮೇಲೆ ಅವ್ರು ನೋಡಿ ಕರೆಕ್ಟೇ, ನೀವು ಹೇಳೋದು ಕರೆಕ್ಟೇ, ಅದಕ್ಕೆ ಬರಲಿಲ್ಲ. ಅದಕ್ಕೆ ಹೇಳ್ತಾ ಇದ್ದೆ ಸರ್, ಯಾತಕ್ಕೆ ಬರಲಿಲ್ಲಪ್ಪ, ಅದು ಬರುತ್ತಲ್ವ ಬಂದು ಹ್ಯಾಂಡ್ ಪೊಸಿಷನ್ನು ಹಿಂಗೆ ಇರಬೇಕು ಹಂಗೆ ಇರಬೇಕು ಅಂತ. ಎಮೋಷನ್ ಫೈನಲ್ ಕ್ಲೈಮ್ಯಾಕ್ಸ್ ನೀವು ನೋಡಬೇಕು. ಮೋಹನ್ ಬಾಬು ಸರ್ ಇಸ್ ಪರ್ಫೆಕ್ಟ್ ಡನ್. ಹೈಟ್ಸ್ ತಗೊಂಡು ಹೋಗ್ಬೇಕು, ಆ ಥರ ಆ್ಯಕ್ಟ್ರು ಅವರು. ಐ ಥಿಂಕ್ ಕರೆಕ್ಟಾಗಿ ಆನ್ಸರ್ ಹೇಳಿದ್ರೆ ಏನೇ ಹೋಗಿ ನೀ ಅಷ್ಟು ಕ್ವಶ್ಚನ್ ದೊಡ್ಡಾಗಲ್ಲ. ಪ್ರಭು ಸರ್, ವಿಷ್ಣು ಸರ್, ನಿಮಗೆ ಅಂದರೆ ಸಾಕಷ್ಟು ಕಮರ್ಷಿಯಲ್ ಸಿನಿಮಾಗಳನ್ನು ಕೊಟ್ಟಿದ್ದೀರಾ. ಸೊ ನೀವು ಈ ಕಡೆ ಶಿವಭಕ್ತರು, ಬಸವಣ್ಣನ ಭಕ್ತರಾಗಿರೋದ್ರಿಂದ ಈ ತರ ಈಗ ಟ್ರೆಂಡ್ ಸೆಟ್ ಸಿನಿಮಾಗಳೆಲ್ಲ ಮೈಥಾಲಜಿಕಲ್ ಕಥೆಗಳು ಸಾಕಷ್ಟು ಬರ್ತಾ ಇದೆ ಸೌತ್ ಇಂಡಿಯನ್, ನಾರ್ತ್ ಇಂಡಿಯಾ ಕಡೆಯಿಂದ. ಸೊ ಮುಂದೆ ಏನಾದರೂ ನೀವು ಸಿನಿಮಾಗಳು ಮಾಡೋದಾದ್ರೆ ಯಾವ್ದಾದ್ರು ಕರ್ನಾಟಕದಿಂದ, ಯಾಕಂದ್ರೆ ನೀವು ಹಳೆ ಮೈಸೂರು ಪ್ರಾಂತ್ಯ ಆಗಿರೋದ್ರಿಂದ ಮಾದೇಶ್ವರ, ಸಿದ್ದಾಪುರ ಇಂಥದ್ದೆಲ್ಲ ಗೊತ್ತಿರುತ್ತೆ, ಯಾವ್ದಾದ್ರು ಕಥೆನ ಮಾಡಬಹುದಾ ಅಂತ ಮುಂದೊಂದಿನ? ಇಲ್ಲ, ಇದುವರೆಗೂ ಇಲ್ಲ. ಅದು ಇಲ್ಲ, ಅದು ಇಟ್ಸ್ ಲೈಕ್ ಅಲ್ಲಿಂದ ಬರಬೇಕು. ನಾವು ಸ್ಟಿಲ್ ಮಾಡಿದ್ರೆ ಆಗಲ್ಲ, ಅಲ್ಲಿಂದ ಆರ್ಡರ್ ಬರಬೇಕು. ಸರ್ ಆರ್ಡರ್ ಬಂದಾಗ ಮಾಡ್ತೀವಿ. ಸರ್ ವಿಷ್ಣು ಸರ್ ಈ ಕಡೆ ಇಲ್ಲಿ ವಿಷ್ಣು ಸರ್, ಹಿಸ್ಟ್ರಿ ಟೀಚರ್. ಈಗ ಈ ಕಾಸ್ಟಿಂಗ್ ನೋಡಿದ್ರೆ ತುಂಬಾ ಆಶ್ಚರ್ಯ ಆಗುತ್ತೆ. ಮೋಹನ್ ಲಾಲ್, ಅಕ್ಷಯ್ ಕುಮಾರ್, ಪ್ರಭಾಸ್, ಹೀಗೆ ಅವರ ಇಲ್ಲಿ ಕೇಳಿಸ್ತಿದೆಯಾ ಈ ಕಾಸ್ಟಿಂಗ್ ಇವರು ಯಾವ ಥರ ಪಾತ್ರ ಮಾಡಿರ್ಬೋದು ಅನ್ನೋ ಕುತೂಹಲ ನಮಗಿದ್ದೇ ಇರುತ್ತೆ. ಆಮೇಲೆ ನಿಮ್ಮ ತಂದೆಯವರು ಮೋಹನ್ ಬಾಬು ಅವರು ನಮಗೆ ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಕಾಸ್ಟಿಂಗ್ ಮಾಡಿದ್ರಲ್ಲ, ಆ ಥರ ಇದೆ. ಈ ಥರದ ಕುತೂಹಲ ಇದೆ. ಆ 3 ಜನ ದೊಡ್ಡ ಸ್ಟಾರ್ಸ್ ಇಲ್ಲಿ ಸಿನಿಮಾದಲ್ಲಿದ್ದಾರೆ. ಅವ್ರ ಪಾತ್ರಗಳು ಹೇಗಿರ್ಬೋದು ಅಂತ ನೀವು ವಿವರಿಸ್ಬೋದಾ? ಒಂದು. ಎರಡನೇ ಕ್ವಶನ್ ಏನಪ್ಪ ಅಂದರೆ, ಇದು ನಮ್ಮ ಅಣ್ಣವರು ರಾಜ್ಕುಮಾರ್ ಅವರು ಹುಟ್ಟಿದ್ದು ಏಪ್ರಿಲ್ 24, 25 ರಿಲೀಸ್ ಆಗ್ತಿದೆ ಸಿನಿಮಾ. ಏನಾದರೂ ಇದು ಕೋಇನ್ಸಿಡೆನ್ಸ್ ಇದೆಯಾ ಅಂತ ಒಂದು ಕುತೂಹಲ. For the first question, please wait till April 25th. And for the second question, I think it is a divine blessing that 24th is
Dr. Rajkumar sir's birthday and 25th we are releasing. And I hope on 24th only it will release in overseas. So I think I'll have his blessings and his divine blessings for the entire star cast. ಶರತ್ ಸರ್, 1950 1980ವರೆಗೂ ಅಂದರೆ ಕನ್ನಡ ಭಾಷೆ ಸೇರಿ ನಿಮಗೆ 1950 1980ವರೆಗೂ ಆ ಒಂದು 30 ವರ್ಷ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಗಳಲ್ಲೂ ಸಹ ಈ ಥರದ ಸಿನಿಮಾಗಳು ತುಂಬ ಬಂತು. ಬಟ್ 1980 ನಂತರ ಒಂದಷ್ಟು ಗ್ಯಾಪ್ ಆಯಿತು. ಬಟ್ ಇತ್ತೀಚೆಗೆ ಎಲ್ಲ ಭಾಷೆಯ ಎಲ್ಲ ನಟರು ಈ ಥರದ ಒಂದು ಕನ್ವಿಕ್ಷನ್ ಕಥೆಗಳನ್ನು ಹೇಳೋದ್ರ ಮೂಲಕ ಮತ್ತೆ ನೀವು ಹಳೆಯ ಆ ಒಂದು ಸೆಲೆಬ್ರೇಷನ್ ತರ್ತಾ ಇದ್ದೀರಿ, ಇನ್ಕ್ಲೂಡಿಂಗ್ ಶರತ್ ಕುಮಾರ್ ಸರ್. ಯಾಕೆ ಈ ಥರದ ಕಾಲನ್ನು ಅಂದರೆ ವಿತ್ ಪಾಯಿಂಟ್ ಆಫ್ ಆಡಿಯನ್ಸ್ ಅಂದರೆ ಇತ್ತೀಚೆಗೆ ನಿಮ್ಮನ್ನ ಮಾಡಿದ್ರಿ, ಸ್ವಲ್ಪ ಗ್ಯಾಪ್ ಆಯಿತು. ಇತ್ತೀಚೆಗೆ ಕನ್ನಡ ಭಾಷೆ ಸೇರಿ ಎಲ್ಲ ಭಾಷೆಯ ಸ್ಟಾರ್ ನಟರು ಇನ್ಕ್ಲೂಡಿಂಗ್ ಶರತ್ ಕುಮಾರ್ ನೀವು ಸೇರಿ ಈ ಥರದ ಕಥೆಗಳ ಮೇಲೆ ನಿಮ್ಮನ್ನು ನೀವು ಅಪ್ಲೈ ಮಾಡ್ಕೋತಾ ಇದ್ದೀರಿ, ಸಿನಿಮಾಗಳನ್ನು ಮಾಡ್ತಾ ಇದ್ದೀರಿ. ಈ ಥರದ ಒಂದು ಸ್ಟ್ರಾಂಗ್ ಕಾಲ್ ಯಾಕೆ ತಗೋತಾ ಇದ್ದೀರಿ ನೀವು? Why are you doing lots of historical based movies? My translator has really told me see, basically it is an evolving thing. See, every time we start doing movies, when we start coming into the movie, every man in the life itself hero agbekanತ ಆಸೆ ಬರ್ತಾರೆ. Any field, not only in movies. So when they start movies, there is a certain genre that we interested in doing films. So when I came into film, basically I'm talking about myself, that's the same thing for others also. Sir, songs yesterday sir, sir, 3 sir, 4 ಆಗ್ಬಿಟ್ಟು sir. Then fight, so song ಆಗೋದು, fight ಆಯಿತು, movie will be 8 ಹಂಗಿತ್ತು. So that's what genre, we don't even get out of that. So slowly then when we started experimenting, then we start thinking, ಇದೇ ಥರ ಪಿಕ್ಚರ್ ಮಾಡಲಿಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. Then everybody comes in. We all of us join together to do a film, like Expendables. See, all the, I wouldn't call, I'm only 20 years old, so still young. So we still can act in films, all of us can do films together. And now the movie has expanded. Pan-India aitu, pan-world aitu, so I think we should think of making new kind of films. See, I don't mind experimenting any roles that comes my way. So whatever I'm doing now also, I'm interested in doing different kind of movement. Definitely this movie is something which is very, very, very close to my heart. The exposure and the emotion that is involved behind my character and my connection with Vishnu and the way Mukesh handled Madhuru. The one thing I should like to say, I think with permission of Vishnu, there was a scene when I acted, then I don't think any producer would even agree to that. I felt it would be better than Madhuru. So I felt even I could do better and the scene conception would be better. Then I told the director, alla chennagide, ಮಾಡಿದ್ರು ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. But I went and told the big boss, that is his father, ಮಾಡಿದ್ವಿ ಬೆಳಿಗ್ಗೆ, ಸೊ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದ್ರು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. I don't think any producer in New Zealand ಇನ್ನೂ 2 ಕಾಲ್ ಶೀಟ್ಸ್ ಕೊಟ್ಟು ಇದು ಮಾಡಿ ಹೇಳಿದ್ರು, this movie has happened. So whatever we wanted to do, they can scope. So like with every actor would like to do different kind of roles. So chance sigidre definitely will do it. And Prabhuda divine force will come and tell him. In that movie also I will be there, and all of us also will be there. Venkatesh sir, ಮಂಜು ಸರ್, ಶಶಿ ಪ್ರಸಾದ್. ಸ್ಟಾರ್ಟಿಂಗ್ ಒಂದಷ್ಟು ಥಿಯೇಟರ್ಗಳು ಮಾತ್ರ ಇರುತ್ತೆ, ಆಮೇಲೆ ಅದು ಇರಲ್ಲ. ತಮಿಳು ತೆಲುಗು ರಿಲೀಸ್ ಹೆಚ್ಚು ಸ್ಕ್ರೀನಲ್ಲಿ ಕಾಣುತ್ತೆ. ಮತ್ತು ಶೋ ಟೈಮಿಂಗ್ಸು ಅಷ್ಟೇ, ಕನ್ನಡ 10 ಗಂಟೆಗೆ ಇರುತ್ತೆ ಬೆಳಿಗ್ಗೆ, ಬೇರೆ ಶೋಸೇ ಇರಲ್ಲ. ಈಗ ನೀವು ಈ ಸಿನಿಮಾನ ಕನ್ನಡದಲ್ಲಿ ಹೆಂಗೆ ಪ್ಲಾನ್ ಮಾಡಿದ್ರೆ ರಿಲೀಸ್? ಕನ್ನಡದಲ್ಲಿ ಮಾತ್ರ ಅಲ್ಲ, ಇದು ಎಲ್ಲ ಭಾಷೆಯಲ್ಲೂ ರಿಲೀಸ್ ಆಗುತ್ತೆ ಇಲ್ಲಿ. ಕನ್ನಡ ನಾನು ಕೇಳ್ತಾ ಇದ್ದೀನಿ, ಎಷ್ಟು ಶೋಸ್ ಇರುತ್ತೆ, ಹೆಂಗೆ ಥಿಯೇಟರ್ ಪ್ಲಾನ್ ಮಾಡಿದ್ದೀರಾ? ಇಟ್ಸ್ ಟೂ ಅರ್ಲಿ ಅಲ್ವಾ? ಈ ಸಿನಿಮಾಗೂ ಅದೇ ಥರ ಅನ್ಯಾಯ ಆಗುತ್ತಾ ಕನ್ನಡದಲ್ಲಿ ಅಂತ, ಅಥವಾ ನೀವು ಪ್ಲಾನ್ ಮಾಡಿದ್ದೀರಾ ಹಂಗಾಗಬಾರ್ದು ಅಂತ? ನಿಮ್ಗೆ ಚೆನ್ನಾಗಿ ಗೊತ್ತು ಈ ಪ್ರಶ್ನೆಗೆ ಉತ್ತರ ಏನು ಸಿಗುತ್ತೆ ಅಂತ. ಡಿಸ್ಟ್ರಿಬ್ಯೂಟರ್ ಯಾರು ಇರ್ತಾರೆ ಡಿಪೆಂಡ್ಸ್ ಆನ್ ದಟ್. ಯಾರು ಆ ಕೆಪಾಸಿಟಿ ಇರುತ್ತೆ, ಡಿಸ್ಟ್ರಿಬ್ಯೂಷನ್ ಹೋಲ್ಡ್ ಮಾಡೋ ಕೆಪಾಸಿಟಿ, ಥಿಯೇಟರ್ನ ಪ್ರೊಕ್ಯೂರ್ ಮಾಡೋಂಥ ಕೆಪಾಸಿಟಿ ಆಗಿರುತ್ತೆ, ಅವರು ಈ ಒಂದು ಹೋರಾಟ ಇವತ್ತಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರು ಇಂಥ ಕಾಲದಿಂದನೂ ಈ ಚಿತ್ರಮಂದಿರಗಳ ಕೊರತೆ ಆಗ್ಬೋದು ಅಥವಾ ಶೋಗಳನ್ನ ನಾವು ರಿಟೈನ್ ಮಾಡೋದಾಗಲಿ ನಾವು ಇವತ್ತು ಫೈಟ್ ಮಾಡ್ತಾ ಇದ್ದೀವಿ.
ಇನ್ಕ್ಲೂಡಿಂಗ್ ನನ್ನ ಕಾಟೇರ ಆಗ್ಬೋದು, ಕರ್ನಾಟಕ ದಮನಕ ಆಗ್ಬೋದು, ಎಲ್ಲ ಚಿತ್ರಗಳಿಗೂ ಇದು ಇದ್ದಿದ್ದೆ. ಸೊ ಇದನ್ನ ನನಗೆ ಹೊಸ್ತಲ್ಲ ಇದು. ಬಟ್ ನೀವು ಗೊತ್ತು, ಒಬ್ಬ ದೊಡ್ಡ ಡಿಸ್ಟ್ರಿಬ್ಯೂಟರ್ ಆಗ್ಬೋದು, ಇಲ್ಲ ದೊಡ್ಡ ಪ್ರೊಡ್ಯೂಸರ್ ಆದಮೇಲೆ ಅದು ಆಟೋಮೆಟಿಕ್ ಒಂದು ರೆಡ್ ಕಾರ್ಪೆಟ್ ಇದ್ದೇ ಇರ್ತದೆ. ಅಷ್ಟು ಥಿಯೇಟರ್ಗಳು, ಅಷ್ಟು ಶೋಗಳು ನಮಗೆ ಅಂತ ಇಟ್ಬಿಡ್ತಾರೆ ಅದನ್ನು. ಸೊ ಹೊಸದಾಗಿ ಯಾರಾದರೂ ಡಿಸ್ಟ್ರಿಬ್ಯೂಷನ್ ಮಾಡಿದಾಗ ದೇ ಹ್ಯಾವ್ ದಿಸ್ ಚಾಲೆಂಜ್. ನೀವು ಕ್ವಶನ್ ಅದು ಕರೆಕ್ಟು, ಎಷ್ಟು ಸಿಗುತ್ತಾ ಇಲ್ವಾ, ಶೋ ಟೈಮ್ ನಿಮಗೆ ಪ್ರೈಮ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದನ್ನೆಲ್ಲ ಖಂಡಿತವಾಗ್ಲೂ ಯೋಚನೆ ಮಾಡುವಂಥ ಎಷ್ಟೇ ದೊಡ್ಡ ಚಿತ್ರ ಬಂದ್ರೂ ಆ ಒಂದು ಪರಿಸ್ಥಿತಿ ಇದ್ದೇ ಇರುತ್ತೆ. ಬಟ್ ಐ ಹ್ಯಾವ್ ಆ ಒಂದು ರ್ಯಾಪೋ ಇರೋದ್ರಿಂದ ಎಕ್ಸಿಬಿಟರ್ಸ್ ಜೊತೆಯಲ್ಲಿ ನನಗೆ ಆ ಪ್ರಾಬ್ಲಮ್ ಇಲ್ಲ. ಈವನ್ ಐ ಆಮ್ ಆಲ್ಸೋ ಎಕ್ಸಿಬಿಟರ್. ಸೊ ನನಗೆ ಆ ಪ್ರಾಬ್ಲಮ್ ಇವತ್ತರೆಗೂ ಫೇಸ್ ಮಾಡಿಲ್ಲ. ಸೆಕೆಂಡ್, ಥರ್ಡ್ ವೀಕ್, ಫೋರ್ತ್ ವೀಕಲ್ಲಿ ಯಾವುದಾದ್ರೂ ದೊಡ್ಡ ಚಿತ್ರ ಬಂದಾಗ ಈ ನೀವು ಹೇಳೋದಂಥ ಒಂದು ಪ್ರಾಬ್ಲಮ್ ಬರುತ್ತೆ. ದಟ್ ಈಸ್ ಸಸ್ಟೈನಬಲ್. ಶೋಸ್ ಚೆನ್ನಾಗಿ ಹೋಗ್ತಾ ಇದ್ದಾಗ ದೇ ವಿಲ್ ನಾಟ್ ಡಿಸ್ಟರ್ಬ್. ಸೊ ದಟ್ಸ್ ವಾಟ್ ನಾನು ಫೇಸ್ ಮಾಡಿದ್ದು. ಈ ಚಿತ್ರಕ್ಕೂ ಆ ಹೋಲ್ಡ್ ಮಾಡೋ ಕೆಪಾಸಿಟಿ ನನಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. You talked about that your journey started in 2015. Had you ever shared your idea or concept with Amrish sir? And like if you were, you also said that both Vishnu sir and Amrish sir, would you cast them? Like, you know, I'm just curious, what would you cast them? Like, you know, had any thought of back then? You would have to see the movie to know what I would have cast them. But I off my head, there are a couple of characters which I would have loved to put Amrish uncle in. But see, even this character which Sharat uncle had played, or for the matter of fact, Mr. Mohanlal or Mr. Prabhas or Mr. Mr. Akshay Kumar, or for the matter of fact, even a legend like Mr. Prabhudeva, they all agreed to do this movie only because of my father. There's no other thing. It's out of respect and love they have towards my father, they all agreed to do this. Otherwise, they needn't do it at this stage in their life and career. They needn't do the roles what they've done in this movie. And I'm grateful and indebted to them. And for Amrish uncle did have an idea that this movie I was doing. Vishnu uncle had passed away by the time. But Amrish uncle did have an idea that I was working on the script. ಸರ್, ನಾಗೇಂದ್ರ ಸರ್, ನಿಮಗೆ ಮತ್ತೆ ಏನು ಕೇಳಿದ ಪ್ರಶ್ನೆ ಕಂಟಿನ್ಯೂ ಇದೆ. ಈಗ ಕನ್ನಡದಲ್ಲಿ ಡಬ್ ಮಾಡ್ತಾರೆ, 5 ಭಾಷೆನಲ್ಲಿ ಎಲ್ಲ ಭಾಷೆಯಲ್ಲೂ ಬಿಡ್ತೀವಿ ಅಂತ ಹೇಳಿ. ಅದೇ ಟೈಮ್ಗೆ ನಮ್ಮ ಕನ್ನಡ ಸಿನಿಮಾಗಳು ವಾರಕ್ಕೆ 6-7 ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ. ಈ ಸಿನಿಮಾಗಳು 5 ಲ್ಯಾಂಗ್ವೇಜ್ ಕೂಡ ಎಲ್ಲ ಥಿಯೇಟ್ರನ್ನ ಅಕ್ವೈರ್ ಮಾಡ್ಕೊಂಡಾಗ ನಮ್ಮ ಸಿನಿಮಾಗಳಿಗೆ ಭಾಳ ಕಷ್ಟ ಆಗ್ತದೆ. ಕನ್ನಡ ಸಿನಿಮಾಗಳಿಗೆ ಕನ್ನಡ ನಿರ್ಮಾಪಕರು ಗೊತ್ತಿದೆ ನಿಮಗೆ ಸ್ಥಿತಿ ಏನಾಗಿದೆ ನೋಡಿ. ಇಂಥ ಸ್ಥಿತಿನಲ್ಲಿ ನೀವು ಒಬ್ಬ ನಿರ್ಮಾಪಕನಾಗಿ ಒಬ್ಬ ಡಿಸ್ಟ್ರಿಬ್ಯೂಟರ್ ಆಗಿ ಏನು ಹೇಳ್ತೀವಿ? ಈ ಪ್ರಶ್ನೆಗೆ ನಾನು ಎಕ್ಸಿಬಿಟರ್ ಆಗಿ ಆನ್ಸರ್ ಮಾಡ್ತೀನಿ. ಡಿಸ್ಟ್ರಿಬ್ಯೂಟರ್ ಆಗಿ ಮಾತಾಡಲ್ಲ, ಇಲ್ಲ ಪ್ರೊಡ್ಯೂಸರ್ ಆಗಿ ಮಾತಾಡಲ್ಲ. ಕನ್ನಡ ಚಿತ್ರಗಳು ಬಂದಾಗ ನಾನೊಬ್ಬ ಕನ್ನಡ ನಿರ್ಮಾಪಕನಾಗಿ, ಒಬ್ಬ ಎಕ್ಸಿಬಿಟರ್ ಆಗಿ ನಾನು ಇದಕ್ಕೆ ಆನ್ಸರ್ ಮಾಡ್ತೀನಿ ಅಂತ ಏನಕ್ಕೆ ಕೇಳಿದೆ ಅಂದರೆ, ನಿಮಗೆ ಚೆನ್ನಾಗಿ ಗೊತ್ತು, ಚಿತ್ರಮಂದಿರಗಳಲ್ಲಿ ಚಿತ್ರಗಳಿಲ್ಲದೆ ಚಿತ್ರಮಂದಿರಗಳೆಲ್ಲ ಮುಚ್ಚಿ ಹೋಗ್ತಾ ಇದೆ ಅನ್ನೋದನ್ನು ದಯವಿಟ್ಟು ನೀವು ಅರ್ಥ ಆಗಿರಬೇಕು. ಇಂಥ ಚಿತ್ರಗಳು ಬಂದಾಗ ಚಿತ್ರಮಂದಿರಗಳು ಮುಚ್ಚಿರೋ ಚಿತ್ರಮಂದಿರಗಳನ್ನು ತೆರೆದಿದ್ದಾರೆ. ಮುಚ್ಚಿರೋ ಚಿತ್ರಮಂದಿರಗಳನ್ನ ನಾವು ನಮ್ಮ ಕಾಟೇರ ಆಗ್ಬೋದು, ನಮ್ಮ ಚಿತ್ರಗಳು ದೊಡ್ಡ ಚಿತ್ರಗಳು ಯಾವುದೇ ಬಂದಾಗ BNC ಸೆಂಟರ್ ಎಷ್ಟೋ ಚಿತ್ರಮಂದಿರಗಳು ಬೀಗ ಹಾಕಿರೋದನ್ನ ಓಪನ್ ಮಾಡಿದ್ದಾರೆ. ಚಿತ್ರಮಂದಿರಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ವರ್ಷದಲ್ಲಿ ಇಂಥ ಚಿತ್ರಗಳು ಎಷ್ಟು ಬರ್ತಾ ಇದೆ ಅಂತ ನಿಮಗೆ ಗೊತ್ತು. ಒಬ್ಬ ಎಕ್ಸಿಬಿಟರ್ ಆಗಿ ಇವತ್ತು ನಾನು ನೋಡ್ತಾ ಇದ್ರೆ ನಮ್ಮ ಚಿತ್ರಮಂದಿರಗಳಲ್ಲಿ ನಾವು ಚಿತ್ರಗಳಿಲ್ಲ. ಇವತ್ತು 20 ಶೋ 40 ಶೋ 11 ಸ್ಕ್ರೀನ್ ಇರೋರೆಲ್ಲ ಎಷ್ಟು ಶೋ ಆಗ್ತಾವ್ರೆ. ಈ 6-7 ಸ್ಕ್ರೀನ್ ಕ್ಲೋಸ್ ಮಾಡ್ಕೊಂಡು ಜಸ್ಟ್ ದೇ ಆರ್ ರನ್ನಿಂಗ್ 4 or 5 ಸ್ಕ್ರೀನ್ಸ್. ಚಿತ್ರಗಳಿಲ್ಲ. ಚಿತ್ರಗಳು ಆ ಥರ ಬಂದಾಗ ಖಂಡಿತವಾಗಲೂ ಇಲ್ಲಿ ಎಕ್ಸಿಬಿಟರ್ ಆಗಿ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡ ಚಿತ್ರಗಳಿಗೆ ಖಂಡಿತವಾಗಲೂ ಪ್ರಿಫರೆನ್ಸ್ ಕೊಡ್ತಾನೆ ಇದ್ದಾರೆ. ಯಾರು ಮುಂಚೆ ಪ್ರಾಬ್ಲಮ್ ಇದ್ದಾಗ ಈಗ ಚಿತ್ರಮಂದಿರಗಳು ಜಾಸ್ತಿ ಇದೆ, ಚಿತ್ರಗಳಿಲ್ಲ ಅಷ್ಟೇ. ನಿರ್ಮಾಪಕನಾಗಿ ಇಷ್ಟೇ, ವಿ ಆರ್ ಹ್ಯಾಪಿ ಅಬೌಟ್ ದಿ ರಿಲೀಸಸ್, ವಾಟ್ಸ್ ಹ್ಯಾಪ್ನಿಂಗ್ ಇನ್ ಕನ್ನಡಗೆ. ಯಾವ ಚಿತ್ರ ಸಿಗ್ತಾ ಇಲ್ಲ ಹೇಳಿ. ನಾನು ಹೇಳದ್ನಲ್ಲ, 2, 3ನೇ ವಾರ 4ನೇ ವಾರದಲ್ಲಿ ಬರುವಂತ ಪ್ರಾಬ್ಲಮ್ ಇದು.
ಯಾವುದಾದ್ರೂ ನಮ್ಮ ಚಿತ್ರಗಳು ನಡೀತಾ ಇರಬೇಕಾದ್ರೆ ದೊಡ್ಡ ಚಿತ್ರ ಬಂದಾಗ ಅದರಲ್ಲೂ ಮಲ್ಟಿಪ್ಲೆಕ್ಸ್ ಅವರು ಕೆಲವು ಶೋಗಳು ಕಮ್ಮಿ ಮಾಡ್ತಾರೆ. ಸೊ ಅದು ಡಿಪೆಂಡ್ಸ್ ಆನ್ ದಿ ಡಿಸ್ಟ್ರಿಬ್ಯೂಟರ್ ಟು ಹೋಲ್ಡ್. ಆ ಹೋಲ್ಡಿಂಗ್ ಕೆಪಾಸಿಟಿ ಆ ಡಿಸ್ಟ್ರಿಬ್ಯೂಟರ್ ಇದ್ರೆ ಎಕ್ಸಿಬ್ಯೂಟರ್ ಅದನ್ನು ಟಚ್ ಮಾಡೋದಿಲ್ಲ. ಸೊ ದಟ್ ಇಸ್ ದಿ ಥಿಂಗ್ ವಾಟ್ಸ್ ಹ್ಯಾಪನಿಂಗ್ ಫ್ರಮ್ ನೀವು ಡಿಕೇಟ್ಸ್ ಇಂದ ನಡೀತಾ ಇರೋದು. ಇವಾಗ ಥಿಯೇಟರ್ಗಳಿಗೆ ಚಿತ್ರಗಳಿಲ್ಲ, ಚಿತ್ರಮಂದಿರಗಳಿಗೆ ಚಿತ್ರ ಇಲ್ಲ ಇವತ್ತು. ಆ ಥರ ಓದಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ, ಎಲ್ಲೋ ಒಂದು ಜಾಗದಲ್ಲಿ ಈ ತರ ಒಂದು ಸಮಸ್ಯೆ ಬಂದಾಗ ಅದೇ ಥಿಯೇಟರ್ ಬೇಕು ನನಗೆ ಅಂದಾಗ ಈ ತರ ಸಮಸ್ಯೆ ಬರುತ್ತೆ. ಅರ್ಥ ಆಯ್ತಲ್ಲ? ಆ ಚಿಕ್ಕ ಒಂದು ಊರಲ್ಲಿ 3-4 ಥಿಯೇಟರ್ ಇದ್ದಾಗ ನಾನು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇರೋದು ಅದೇ ಥಿಯೇಟರ್ ಬೇಕು ನನಗೆ, ಅದು ಚೆನ್ನಾಗಿ ಹೋಗ್ತದೆ, ಕಿತಾಕ್ ಮಾಡ್ಕೊಡು ಅಂದ್ರೆ ಆ ಎಕ್ಸಿಕ್ಯೂಟಿವ್ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಅಂದ್ರೆ 2 ಶೋ 3 ಶೋ ಇರೋದನ್ನ 5 ಶೋ ಇರೋದನ್ನ 3 ಶೋ ಅವ್ರು ಕೊಟ್ಟು ನಾವು 3 ಶೋ ಈ ತರ ಬ್ಯಾಲೆನ್ಸ್ ಮಾಡ್ಕೊತಿದ್ದಾರೆ. ಯಾವುದೇ ಇತ್ತೀಚೆಗೆ ನಿಮಗೆ ಗೊತ್ತಿರಂಗೆ ನಮ್ಮ ಕನ್ನಡ ಚಿತ್ರಗಳಿಗೆ ತೊಂದರೆ ಮಾಡಿ ಬೇರೆ ಯಾವುದೇ ಚಿತ್ರಗಳು ಸವಾರಿ ಮಾಡುವಂತ ಸಮಸ್ಯೆ ನನಗೆ ಗೊತ್ತಿರಂಗೆ ಯಾವುದಿಲ್ಲ. ಮುಂಚೆ ಇತ್ತು ಅದು, ಈಗ ಯಾವುದಿಲ್ಲ ಆ ಥರ. ವಿಷ್ಣು ಸರ್, ಟೀಸರ್ ನೋಡಿದ್ರೆ ತುಂಬ ಲ್ಯಾವಿಶ್ ಆಗಿ ಮಾಡಿದ್ರೆ ದೊಡ್ಡ ಸ್ಟಾರ್ ಕಾಸ್ಟ್ ಅಲ್ಲೇ, ಬಟ್ ರಿಯಲ್ ಎಸೆನ್ಸ್ ಏನಿದೆ, ಭಕ್ತಿ ಭಾವ ಏನಿದೆ ಅದು ಎಲ್ಲೂ ಫೀಲ್ ಆಗಲ್ಲ. ಅದು ಮಿಸ್ ಆಗ್ತಿದೆಯಾ ಅಥವಾ ಇಂಥ ಕಂಟೆಂಟ್ನ ದುಡ್ಡು ಮಾಡೋಕ್ಕೆ ಬಳಸ್ಕೋತಾ ಇದ್ದೀರಾ? ಏನು ಹೇಳ್ತಾರೆ ಅದ್ರ ಬಗ್ಗೆ? See, when I say the word Kannappa, you automatically know it is a devotional film. Everybody knows that. Now, what is it that I can show more than devotion? This is the story of Kannappa, his journey. How did he become Lord Shiva's devotee? So that's the arc which we wanted to show in the teaser. That it is not just him giving the eye and becoming Lord Shiva's devotee, but what was his story? It's based on historical facts, it's based on true events, but some of it is what I believe happened. That's what we do. I wish there was some more. You know, we are very excited. We are all very excited for you to see Kannappa on April 25th. Sir, the last question. Just for curious. ಇಷ್ಟು ರಿಪೋರ್ಟರ್ಸ್ ಕೇಳಿದ್ರು ಸಾಕಷ್ಟು ಕ್ವಶನ್ಸ್ ಅನ್ನ, ಪ್ರತಿಯೊಂದಕ್ಕೂ ನೀಟಾಗಿ ಆನ್ಸರ್ ಮಾಡಿದಿರಾ. ಬಟ್ ಎಲ್ಲೋ ಕಣ್ಣಪ್ಪ ಸಿನಿಮಾ ಆದ್ಮೇಲೆ ಒಂದಿಷ್ಟು ರಿಸರ್ಚ್ ಗಳೇನಾದ್ರು ಮಾಡಿದಿರಾ ಅಥವಾ ಮುಂಚೆ ಶೂಟಿಂಗ್ ಮುಂಚೆ ಏನಾದ್ರು ಸಿನಿಮಾ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಪೌರಾಣಿಕ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರು ರಿಸರ್ಚ್ ಮಾಡಿದಿರಾ? I explained. So this journey didn't start for this year. You know, when I started, it started from 2015. So you'll see a lot of answers. Not many people know. In Srikalahasti, only the lineage of Sri Agastya Vamsa, only they do the worship over there. So there's a lot of things you will learn when you look at it.